ನೀವೊಂಥರ ಲೋಕಲ್ ಹೀರೋ, ತುಂಬ ಚೆನ್ನಾಗಿ ಬರೀತಾರೆ, ತುಂಬ ಅವ್ರು ಹೇಳಿದ್ರೆ ಎಲ್ಲರೂ ಬರ್ತಾರೆ, ಅದನ್ನು ನಾವು ನೋಡಿದ್ದೀವಿ ಕೂಡ. ನೀವು ಯಾವ ರೀತಿ ಈ ಸಾಹಿತ್ಯ ಚಟುವಟಿಕೆಗಳನ್ನು ಮತ್ತು ಇವಾಗ ಇವ್ರು ಹೇಳಿದ್ರಲ್ಲ ಪತ್ರಿಕೆಗಳಲ್ಲಿ ಪ್ರಕಟ ಮಾಡ್ತೀವಿ ಅಂತ, ಹೇಗೆ ಅದನ್ನು ನೆಟ್ವರ್ಕ್ ಮಾಡ್ಕೊಂಡಿದ್ದೀರಾ ಮೇಡಮ್? ಈಗ ನಾವು ಯಾವುದೋ ಅಲ್ಲಿ ಒಂದು ಸಂದರ್ಭ ಸನ್ನಿವೇಶ ಅವುಗಳನ್ನೇ ನಾವು ಕವನವಾಗಿ ಕವಿತೆಯಾಗಿ ಬರಿಬೋದು ಮೇಡಮ್. ರಸದಿಂದ ರಸ, ರಸವೇ ಜೀವನ, ಜೀವನವ ಶುದ್ಧ ಮಾಡಿಕೋ ಓ ಗೆಳೆಯ. ಮಕ್ಕಳಿಗೆ ಒಂದು ಪೂರಕ ಪಾಠವಾಗಿ ಅದರಲ್ಲಿ ಕುತೂಹಲ ಬರುತ್ತೆ, ಭಯ ಬರುತ್ತೆ, ಕೋಪ ಬರುತ್ತೆ, ಆಮೇಲೆ ಉತ್ಸಾಹ ಬರುತ್ತೆ. ಚೈತನ್ಯ ಕಲಾನಿಕೇತನ ಒಂದು ಕಾರ್ಯಕ್ರಮಗಳಲ್ಲಿ ನಾನು ವಾಚನ ಮಾಡೋದು, ಅದನ್ನು ಮುಂದುವರಿಸ್ಕೊಂಡು ಬರ್ತೀನಿ. ಚೈತನ್ಯ ಕಲಾನಿಕೇತನ ಸಂಸ್ಥೆಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಹಾಗೆಯೇ ಚಂದ್ರಶೇಖರ್ ಸರ್ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳಲೇಬೇಕಾಗುತ್ತೆ. ಹೌದು, ನೀವೆಲ್ಲ ಯಾಕೆ ಕವನನೇ ಜಾಸ್ತಿ ಬರೀತೀರಾ? ತುಂಬ ಜನ ನಾನು ಕಂಡಿದ್ದೀನಿ ಫಸ್ಟ್ ಕವನದಿಂದನೇ. ಹೆಂಗೆ ಅವರು ಬರೆದಿರ್ತಕ್ಕಂಥ ಒಂದು ಕವನಗಳನ್ನು ನಾವು ಪತ್ರಿಕೆಗಳಲ್ಲಿ, ಕೆಲವೊಂದು ಪತ್ರಿಕೆ, ವೃತ್ತಪತ್ರಿಕೆಗಳಾಗಿರ್ಬೋದು ಮತ್ತು ಮ್ಯಾಗಝಿನ್ಸಲ್ಲೂ ಕೂಡ ನಾವು ಹಾಕ್ಸೋದಕ್ಕೆ ನಾವು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಕಸದಿಂದ ರಸ, ರಸದಿಂದ ಜೀವನ, ಜೀವನವ ಶುದ್ಧ ಮಾಡಿಕೋ ಓ ಗೆಳೆಯ, ಬದುಕನ್ನು ಸ್ವಚ್ಛ ಮಾಡಿಕೋ. ರಸದಿಂದ ರಸ, ರಸವೇ ಜೀವನ, ಜೀವನವ ಶುದ್ಧ ಮಾಡಿಕೋ ಓ ಗೆಳೆಯ, ಬದುಕನ್ನು ಸ್ವಚ್ಛ ಮಾಡಿಕೋ. ಕಸದಿಂದ ಗೊಬ್ಬರ, ಗೊಬ್ಬರದಿ ಫಲವತ್ತು, ಕಸದಿಂದ ಗೊಬ್ಬರ, ಗೊಬ್ಬರದಿ ಫಲವತ್ತು, ನೆಲವನ್ನು ಹಸಿರು ಮಾಡಿಕೋ ಓ ಗೆಳೆಯ, ಬೆಳೆಯ ಸಿರಿಯನ್ನು ಹರಡಿಸು, ನೆಲವನ್ನು ಹಸಿರು ಮಾಡಿಕೋ ಓ ಗೆಳೆಯ, ಬೆಳೆಯ ಸಿರಿಯನ್ನು ಹರಡಿಸು. ರಸದಿಂದ ರಸ, ರಸವೇ ಜೀವನ, ಜೀವನವ ಶುದ್ಧ ಮಾಡಿಕೋ ಓ ಗೆಳೆಯ, ಬದುಕನ್ನು ಸ್ವಚ್ಛ ಮಾಡಿಕೋ. ಕಸದಿಂದ ಅನಿಲ, ಅನಿಲದಿಂದ ಶಕ್ತಿ, ಕಸದಿಂದ ಅನಿಲ, ಅನಿಲದಿಂದ ಶಕ್ತಿ, ಶಕ್ತಿಯನ್ನು ಯುಕ್ತಿ ಮಾಡಿಕೋ, ಶಕ್ತಿಯನ್ನು ಯುಕ್ತಿ ಮಾಡಿಕೋ ಓ ಗೆಳೆಯ, ಬದುಕು ಬೆಳಗ ಬೆಳಕ ಬೆಳಗಿಸು, ಬದುಕು ಬೆಳಗು ಬೆಳಕ ಬೆಳಗಿಸು. ರಸದಿಂದ ರಸ, ರಸವೇ ಜೀವನ, ಜೀವನವ ಶುದ್ಧ ಮಾಡಿಕೋ ಓ ಗೆಳೆಯ, ಬದುಕನ್ನು ಸ್ವಚ್ಛ ಮಾಡಿಕೋ. ಇವತ್ತು ನಮ್ಮ ಸ್ಟುಡಿಯೋಗೆ, ಆ ಸ್ಟುಡಿಯೋಯಿಂದ, ರೇಡಿಯೋ ಸ್ಟುಡಿಯೋಯಿಂದ ವಿಡಿಯೋ ಸ್ಟುಡಿಯೋಗೆ ಜಯಮಂಗಲ ಚಂದ್ರಶೇಖರ್ ಬಂದಿದ್ದಾರೆ, ನರಗಾನಹಳ್ಳಿ ಶ್ರೀನಿವಾಸ್ ಅವ್ರು ಬಂದಿದ್ದಾರೆ. ಇವರಿಬ್ಬರು ಕೂಡ ನಮ್ಮ ಬೆಂಗಳೂರು ಗ್ರಾಮಾಂತರ, ಹೊಸಕೋಟೆ ತಾಲೂಕು, ಕೋಲಾರ, ಮಾಲೂರು ಈ ಕಡೆಯಿಂದ ಬಂದಿರುವಂಥವ್ರು. ಇವ್ರ ಜೊತೆಗೆ ನಮಗೆ ತುಂಬ ವರ್ಷಗಳಿಂದ ಗ್ರಾಮೀಣ ಪ್ರದೇಶದ ರೈಟರ್ಸ್ ಜೊತೆಗೆ, ಸಾಹಿತ್ಯದ ಜೊತೆಗೆ ನಮ್ಮ ಸಾರಥಿಗೆ ತುಂಬ ಕ್ಲೋಸ್ ಅಸೋಸಿಯೇಷನ್ ಇದೆ. ಹಾಗಾಗಿನೇ ನಮಗೆ ಇಲ್ಲಿ ನಮ್ಮ ಸಾರಥಿ, ನಮ್ಮ ಒಂದು ಶೈಲಿ ಶವಂತ ಕಾರ್ಯಕ್ರಮದಲ್ಲಿ, ಪಾಡ್ಕಾಸ್ಟಲ್ಲಿ ಇದುವರೆಗೂ ಸಾಹಿತ್ಯ ಅಂತ ಅಂದಾಗ ನಾವು ತೆಗೆದುಕೊಂಡಿಲ್ಲ. ಆದರೆ ಗ್ರಾಮೀಣ ಪ್ರದೇಶದ ಸಾಹಿತಿಗಳು ಯಾವ ರೀತಿ ಓದೋ ಮೂಲಕನೇ ನೋಡ್ಕೋತಾರೆ, ಮತ್ತು ಅವ್ರ ಅನುಭವ ಯಾವ ರೀತಿ ಇರುತ್ತೆ, ಅನುಭವನ ಹೇಗೆ ಬರವಣಿಗೆ ಅಕ್ಷರದ ರೂಪದಲ್ಲಿ ತರ್ತಾರೆ ಅನ್ನೋದಂತೆಲ್ಲನೂ ನಮಗೆ ತುಂಬಾ ಒಂದು ಕುತೂಹಲ ಇತ್ತು. CMR University, India's top-ranked university. Over 65 acres of lakeside campus. Over 8,000 students. Over 20,000 alumni.
over 500 eminent teaching faculties, and placements in over 200 companies. CMR University, Bangalore. ಅದು ನಮ್ಮ ಸಾರಥಿ ಜಲಕ್ ಮೂಲಕ ರೇಡಿಯೋ ಮೂಲಕ ನಾವು ಮಾತಾಡಿದ್ದೀವಿ. ಒಟ್ಟಾರೆಯಾಗಿ ಅಂತ ತಗೊಂಡಾಗ ಮೊನ್ನೆ ರೀಸೆಂಟಾಗಿ ನಮ್ಮ ಅಕಾಡೆಮಿ ಅಧ್ಯಕ್ಷರು ಮುಕುಂದ್ ರಾಜು ಮತ್ತು ರಿಜಿಸ್ಟ್ರಾರು ಅವರಿಬ್ಬರು ಕೂಡ ಕೇಳ್ತಾ ಇದ್ದಿದ್ದು ಏನು ಮಾಡಬೇಕು ಅಂತ ಇದ್ದೀರಾ ಅಂತ. ಹಾಗಾಗಿ ನಾವು ಯಾವ ರೀತಿ ಗ್ರಾಮೀಣ ಪ್ರದೇಶದಲ್ಲಿ ಸಾಹಿತ್ಯ ಚಟುವಟಿಕೆಗಳನ್ನ ನಡೀತಾ ಇದೆ, ಮತ್ತು ಅದು ಸಾಹಿತ್ಯ ಅನ್ಬೇಕಾದ್ರೆ ಬರೀ ಬರವಣಿಗೆಗೆ ಮಾತ್ರ ಅದನ್ನು ಲಿಮಿಟ್ ಮಾಡಿಕೊಂಡಿಲ್ಲ, ಅದನ್ನು ಸಾಂಸ್ಕೃತಿಕವಾಗಿ ಕೂಡ ತೆಗೆದುಕೊಂಡಿದ್ದಾರೆ ಅನ್ನೋದಕ್ಕೆ ಇವಾಗ ಅವರು ಒಂದು ಹಾಡಿದ್ರಲ್ಲ, ಅದು ಒಂದು ಉತ್ತಮ ಉದಾಹರಣೆ. ನಮ್ಮ ಸಾರಥಿ ಜಲಕಲ್ಲಿ ಜನರಿಗೆ ಅರಿವು ಮೂಡಿಸಬೇಕು, ಜಾಗೃತಿ ಮೂಡಿಸಬೇಕು ಅಂತ ಸಾಕಷ್ಟು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾನೆ ಬಂದಿದ್ದೀವಿ. ಅದರಲ್ಲಿ ಕಸದ ಬಗ್ಗೆ ಬರೆದಿರೋವಂಥದ್ದು, ನೈರ್ಮಲ್ಯದ ಬಗ್ಗೆ ಬರೆದಿರೋವಂಥ ಹಾಡುಗಳು, ನಾಟಕಗಳಲ್ಲಿ ಇವರು ಚಂದ್ರಶೇಖರ್ ಅವರು ಲೀಡ್ ಮಾಡಿದ್ದಾರೆ. ಅವರ ಜೊತೆಗೆ ಅವತ್ತಿಂದ ಇವತ್ತಿನವರೆಗೂ ಜೊತೆಲೇ ಇರುವಂತಹ ಶ್ರೀನಿವಾಸ್ ಅವರು ಟೀಚರು, ಅವರು ಇವ್ರ ಜೊತೆಗೆ ಬಂದಿದ್ದಾರೆ. ಇವರು ಚುಟುಕು ಸಾಹಿತ್ಯದಲ್ಲಿ ಅಲ್ಲಿ ಸ್ಥಳೀಯವಾಗಿ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ದಾರೆ ಅಥವಾ ಸಾಹಿತ್ಯ ಸೇವೆ ಮಾಡ್ತಾಯಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ನಾವು ಗ್ರಾಮೀಣ ಪ್ರದೇಶದ ಸಾಹಿತ್ಯ ಚಟುವಟಿಕೆಗಳನ್ನು ಹೈಲೈಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಆ ದೃಷ್ಟಿನಲ್ಲಿ ಇದು ಮೊಟ್ಟ ಮೊದಲ ಕಾರ್ಯಕ್ರಮ. ಚಂದ್ರ ಅವರೇ, ನಮಗೂ ಖುಷಿ ಆಗುತ್ತೆ, ನಮಗೆ ತುಂಬ ಚೆನ್ನಾಗಿ ಪರಿಚಯ ಇರೋವ್ರ ಜೊತೆಗೆ ಇವತ್ತು ಮೊಟ್ಟ ಮೊದಲ ಪ್ರೋಗ್ರಾಮ್ ಮಾಡ್ತಾಯಿದ್ದೀವಿ ಅಂತ. ನೀವು ಕೇಳಬಹುದು ಇದಕ್ಕೆ ಉದ್ದೇಶ ಏನು ಅಂತ. ನಿಮ್ಗಳನ್ನು ಹತ್ತಿರದಿಂದ ಕಂಡಿದ್ದೀವಿ, ಸುಮಾರು ಚಾಲೆಂಜಸ್ ಇದೆ, ಸುಮಾರು ಸಕ್ಸಸ್ ಇದೆ. ಹಾಗಾಗಿ ಇವತ್ತು ಅದ್ರ ಬಗ್ಗೆನೇ ಮಾತುಕತೆ ಮಾಡೋಣ ಅಂತ. ನಿಮ್ಮ ಚೈತನ್ಯ ಕಲಾವಿದರು ಯಾವಾಗ 90ರಲ್ಲಿ ಹುಟ್ಟಿದ್ದು ಅನ್ಸುತ್ತಲ್ಲ? 1996ರಲ್ಲಿ ಮೇಡಮ್. 96, ಓಕೆ. 1996ರಲ್ಲಿ ಚೈತನ್ಯ ಕಲಾನಿಕೇತನ ಸಂಸ್ಥೆ ಮಾಲೂರು ತಾಲೂಕಿನ ಜಯಮಂಗಲ ಗ್ರಾಮದಲ್ಲಿ ಹುಟ್ಕೊಂಡಿತು. ಓಕೆ, ನಿಮ್ಮೂರು? ನಮ್ಮೂರದು. ಭರತನಾಟ್ಯಂ ಮತ್ತು ಸಂಗೀತ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಉಚಿತವಾಗಿ ಕಲಿಸ್ಬೇಕು ಅನ್ನೋ ಒಂದು ಯೋಚನೆ ಮಾಡಿದ್ವಿ. ಅದಕ್ಕೋಸ್ಕರನೇ ಒಂದು ಸಂಸ್ಥೆಯ ಹೆಸರು ಚೈತನ್ಯ ಕಲಾನಿಕೇತನ ಅಂತ ಹೆಸರಿಟ್ಟು ಆ ಊರಿನ ಗೆಳೆಯರು, ಜಯಮಂಗಲದ ಗೆಳೆಯರು, ಆಮೇಲೆ ಸುತ್ತಮುತ್ತಲಿನ ಯುವಕರು ಎಲ್ಲರೂ ಸೇರಿಕೊಂಡು ಪ್ರತಿ ಮನೆ ಸಮೀಕ್ಷೆ ಮಾಡಿದ್ವಿ. ಪ್ರತಿ ಊರಲ್ಲಿ, ಪ್ರತಿ ಸುತ್ತಮುತ್ತಲ ಊರಲ್ಲಿ, ಲಕ್ಕೂರು ಹೋಬಳಿಯ ಎಲ್ಲ ಊರುಗಳನ್ನು ಸಮೀಕ್ಷೆ ಮಾಡಿ 200 ಮಕ್ಕಳಿಗೆ ಉಚಿತವಾಗಿ ಸಂಗೀತ ಮತ್ತು ಭರತನಾಟ್ಯಂ ತರಬೇತಿಯನ್ನು ಪ್ರಾರಂಭ ಮಾಡಿದ್ವಿ. ಅಂದರೆ 1996 ಮೇ 9ನೇ ತಾರೀಕು ಅದು ಉದ್ಘಾಟನೆ ಆಯಿತು. ಈ ಮೇ 9ಕ್ಕೆ 30 ವರ್ಷಗಳಾಗ್ತಾ ಇದೆ ಮೇಡಮ್ ಆ ಸಂಸ್ಥೆಗೆ. 30 ವರ್ಷಗಳಾಗ್ತಾ ಇದೆ. ಆ ಸಂದರ್ಭದಲ್ಲಿ ಒಂದು 2 ವರ್ಷ ಶಾಲೆ ನಡೀತು ಮೇಡಮ್. ಆ ಶಾಲೆ ಜೊತೆಗೆ ರಾತ್ರಿ ಪಾಠಶಾಲೆ ಮಾಡಿದ್ವಿ, ಜೊತೆಗೆ ಕ್ರೀಡಾ ಚಟುವಟಿಕೆಗಳು ಮಾಡಿದ್ವಿ, ಸಾಂಸ್ಕೃತಿಕ ಚಟುವಟಿಕೆಗಳು ಮಾಡಿದ್ವಿ. ನಾನು ಸಾಹಿತ್ಯದ ವಿದ್ಯಾರ್ಥಿ ಆಗಿದೆ. ನಾನು ವಿದ್ಯಾರ್ಥಿ ದಿಶೆಯಿಂದಲೂ ಒಂದು ಸಾಹಿತ್ಯದ ವಿದ್ಯಾರ್ಥಿ, ಅದರಲ್ಲೂ BCom ಓದ್ತಾ ಇದ್ದಂತಹ ಸಂದರ್ಭದಲ್ಲಿ ಕಾಮರ್ಸ್ ಜೊತೆಗೆ ಕನ್ನಡ. ನಾನು ರಾಮನಾರಾಯಣ್ ಚಲಾರಾಮ್ ಕಾಲೇಜಲ್ಲಿ ವಿದ್ಯಾರ್ಥಿ, ಫಸ್ಟ್ ಹಾಸ್ಟೆಲಲ್ಲಿ ಇದ್ದಂಥವನು. ಆ ಸಂದರ್ಭದಲ್ಲಿ ನಮ್ಮ ದಲಿತ ಚಳವಳಿ ಮತ್ತು ಬಂಡಾಯ ಸಾಹಿತ್ಯ ಚಳವಳಿಯ ಒಡನಾಟ ಸ್ಟಾರ್ಟ್ ಆಯಿತು. ತುಂಬ ಪೀಕಲ್ಲಿ ಇತ್ತು ಅವಾಗ. ತುಂಬ ಚೆನ್ನಾಗಿತ್ತು. ಅಂದರೆ ನಾನು ಪ್ರೈಮರಿ, ಮಿಡ್ಲ್ ಸ್ಕೂಲ್, ಹೈಸ್ಕೂಲಲ್ಲಿದ್ದಾಗ ಚಳವಳಿ ಪ್ರಾರಂಭ ಆಗಿತ್ತು. BCom ಬರೋ ಹೊತ್ತಿಗೆ, PUC ಬರೋ ಹೊತ್ತಿಗೆ ಬಂಡಾಯ ಸಾಹಿತ್ಯ ಸಂಘಟನೆಯ ಪರಿಚಯ ಆಯಿತು. ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ನಾವೇ ಸಾಂಸ್ಕೃತಿಕ ತಂಡ, ಕಲಾ ತಂಡ ನಾವೇ ಹೋಗ್ತಾ ಇದ್ವಿ, ಹೋರಾಟದ ಹಾಡುಗಳನ್ನ ಹಾಡ್ತಾ ಇದ್ವಿ. ಎಲ್ಲಿ? ಬೆಂಗಳೂರಲ್ಲೋ ನಿಮ್ಮೂರಲ್ಲಿ? ಬೆಂಗಳೂರಲ್ಲಿ. ಆಮೇಲೆ ಸುತ್ತಮುತ್ತಲೂರು. ಇಲ್ಲ ಬೆಂಗಳೂರು ಕಲಾ ತಂಡ ಅಂದ್ರೆ ನಮ್ದೇ ಆದಾಗ. ಓಕೆ. ಹಾಗಾಗಿ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಬರಗೂರು ರಾಮಚಂದ್ರಪ್ಪ ಸಾರ್ ಅವರು, ನಾಡೋಜ ಬರಗೂರು ರಾಮಚಂದ್ರಪ್ಪ ಸಾರ್ ಅವರು ಅತಿಥಿಗಳಾಗಿರ್ತಾ ಇದ್ರು, ಅಥವಾ ಸಿದ್ಧಲಿಂಗಯ್ಯ ಸರ್ ಅವರು, DR ನಾಗರಾಜು ಇದ್ರು, ಎಲ್ ಹನುಮಂತಯ್ಯ ಸರ್ ಅವರು, ಎಲ್ ಹನುಮಂತಯ್ಯ, ಜೊತೆಗೆ ರಂಜಾನ್ ದರ್ಗಾ ಸರ್, ಇವರೆಲ್ಲರೂ ಸಹ ಒಂಥರ ನಮ್ಗೆ ಪ್ರೇರಣೆ ಆದರು. ಅವ್ರ ಮಾತುಗಳು, ಅವರ ವಿಚಾರಧಾರೆ, ಅದ್ರ ಜೊತೆಗೆ ಅಂಬೇಡ್ಕರ್ ಅವರ ವಿಚಾರಧಾರೆಗಳು, ಬುದ್ಧರ ವಿಚಾರಧಾರೆಗಳು,
ಇವೆಲ್ಲ ನಮ್ಮನ್ನೇನೋ ಒಂದು ರೀತಿಯಲ್ಲಿ ಪರಿವರ್ತನೆ ಮಾಡುವಂತಾಯಿತು. ದಲಿತ ಚಳುವಳಿ ಅಂದರೆ ನಮ್ಗೊಂಥರ ಎರಡನೇ ತಾಯಿ ಇದ್ದಂಗೆ ಅದು. ನಾವು ಮಾತನಾಡಿದ್ದು ಕಲ್ತಿದ್ದು ಅಲ್ಲೇ, ಬರೆಯೋದು ಕಲ್ತಿದ್ದು ಅಲ್ಲೇ, ಯೋಚನೆ ಮಾಡೋದು ಕಲ್ತಿದ್ದು ಬೇರೆ ಥರ ಕಲ್ತಿದ್ದು ಅಲ್ಲೇ. ನಿಜಕ್ಕೂ ನಾವು ಅದನ್ನ ಮರೆಯೋಕ್ಕಾಗಲ್ಲ. ಅಂತಹ ಒಂದು ಒಡನಾಡದಿಂದ ಬಂದಿದ್ದರಿಂದ ಸಾಹಿತ್ಯ ಚಟುವಟಿಕೆಗಳನ್ನು ಚೈತನ್ಯ ಕಲಾನಿಕೇತನದಿಂದ ಮಾಡೋಣ ಅಂತ ಒಂದು ಯೋಚನೆ ಮಾಡಿದ್ವಿ. ಬೆಂಗಳೂರಿಂದ ಶುರು ಆಗಿ ಆಮೇಲೆ ಹಳ್ಳಿಗೆ ಬಂತು ಮೇಡಮ್. ನಾನು ಹಳ್ಳಿಯಲ್ಲಿ ಇದ್ದಿದ್ದೇ ಕಡಿಮೆ. 5ನೇ ತರಗತಿಯಿಂದ ಡಿಗ್ರಿ ತನಕ TCH ತನಕ ಎಲ್ಲ ಹಾಸ್ಟೆಲ್, ಊರಲ್ಲಿ ಇದ್ದಿದ್ದೇ ಕಡಿಮೆ. ಆದ್ರೂ ಸಹ ನಮ್ಮ ಅಪ್ಪ ಅಮ್ಮನ ನಾವು ನೆನೆಸ್ಕೊಳ್ಬೇಕು. ನಮ್ಮಪ್ಪ ಒಳ್ಳೆ ಭಜನೆ ಕಲಾವಿದರು. ಓ, ಅದಕ್ಕೆ ನಿಮಗೂ ಹಾಡಕ್ಕೆ ಬಂದಿದೆ. ಕಲಾವಿದರು ಜೊತೆಗೆ ಅವರು 24 ಗಂಟೆ ರಿಪೀಟ್ ಮಾಡಿದಿರ ಹಾಡುಗಳನ್ನ ಆಡ್ತಾ ಇದ್ರು. ರೆಕಾರ್ಡ್ ಬ್ರೇಕ್, ಲಿಮ್ಕಾ ಗಿಮ್ಕಾ ಇದ್ದಿದ್ರೆ ಆವಾಗಲೇ ಗೊತ್ತಾಗ್ತಾ ಇತ್ತು ನಮಗೆ ಯಾಕೆ ಈ ಸಾಹಿತ್ಯ ಮತ್ತು ಕಲೆ ಇದು ಪ್ರೇರಣೆ ಆಯ್ತು. ಧನುರ್ಮಾಸದ ಆ ದಿನಗಳಲ್ಲಿ ಭಜನೆ ಮಂದಿರ ಇತ್ತು ನಮ್ಮಲ್ಲಿ, ನಮ್ಮೂರಲ್ಲಿ ಈಗಲೂ ಇದೆ, ಶ್ರೀರಾಮ ಮಂದಿರ. ಬೆಳಗಿನ ಜಾವ ಒಂದು 5 ಗಂಟೆಗೆ ಪ್ರಾರಂಭ ಮಾಡ್ತದೆ ಭಜನೆ, ನಮ್ಮ ಅಪ್ಪನ ನೇತೃತ್ವದಲ್ಲೇ. ನಮ್ಮಮ್ಮ ಏನ್ ಮಾಡ್ತಾ ಇದ್ರು ಅಂದ್ರೆ ನನಗೆ ಸ್ವಲ್ಪ ತಲೆಗೆ ಅದಕ್ಕೆಲ್ಲ ಚಳಿ ಜಾಸ್ತಿ ಅಲ್ವಾ, ಕುಲಾವಿ ಹಾಕಿ ಬಟ್ಟೆ ಗಿಟ್ಟೆ ಕಟ್ಟಿ ಕಳಿಸ್ಕೊಡ್ತಾ ಇದ್ರು. ನಮ್ಮಪ್ಪ ಎಷ್ಟೋ ತಾಳ ಇಟ್ಕೊಂಡು ಆ ತಾಳ ನಾನು ಕೊಡ್ತಾ ಇದ್ದೆ. ಅವ್ರು ಹಾಡು ಹೇಳ್ತಾ ಇದ್ರೆ ನಾನು ಅವ್ರ ಜೊತೆಯಲ್ಲಿ ಹಾಡು ಹೇಳೋದು, ಜೊತೆಗೆ ತಾಳ ಹಾಕೋದು ಇದೆಲ್ಲ. ಅವರು ರಂಗ ಕಲಾವಿದ್ರು, ಜೊತೆಗೆ ರಂಗ ಕಲಾವಿದ್ರು. ಆಮೇಲೆ ಹೊಗಳಿಕೆ ಮಾತುಗಳು ಅಂತ, ಹೊಗಳು ಭಟ್ರು ಅಂತ. ಈ ಯಾವುದಾದ್ರು ಮದುವೆ ಆಮೇಲೆ ಬೇರೆ ಬೇರೆ ಫಂಕ್ಷನ್ಗಳಲ್ಲಿ ಏನೋ ಒಂದು ಹೊಗಳಿಸ್ತಾ ಇರೋದು ಜಾನಪದ ಕಲೆ ಅದು. ಅದೇ ಒಂದು ವೇಮನ್ನ ಪದ್ಯಾನಿಕಿ ಎದುರು ಪದ್ಯ ಮುಲ್ಲೇದು, ರಾಮ ಲಕ್ಷ್ಮಣನ ಕನ್ನ ರಾಜುಲು లేదు, ಸತೀಪತುಲ ಕನ್ನ ಸಂಗಾತುಲು లేదు, ವಿನರಾರ ವೇಮ ಅಂತೇಳ್ಬಿಟ್ಟು ಒಂದು ಅಂಥವು ಸುಮಾರು 100 ಹೊಗಳಿಕೆ ಇವು ಮಾಡ್ತಾ ಇದ್ರು. ಅದೆಲ್ಲ ಇದು ಹಿನ್ನೆಲೆ ಇದ್ದಿದ್ದಿಂದನೇ ನಿಮಗೆ ಬರೆಯೋದಿಕ್ಕೆ ಸರಾಗ ಆಯಿತು, ಮತ್ತೆ ಚಟುವಟಿಕೆಗಳಿಗೆ ಹೆಲ್ಪ್ ಆಯಿತು. ಕಂಚಿಯಿಂದ ಬಂದಂತ ಒಂದು ಕಲಾಬಂಡಿ ಜಯಮಂಗಲದಲ್ಲಿ ಈ ಚಕ್ರ ಮುರಿದು ಬಿಟ್ಟು ಅಲ್ಲೇ ಬಿದ್ದು ಬಿಡ್ತು, ಅಲ್ಲೇ ಉಳ್ಕೊಂಡ್ಬಿಡ್ತು. ಆ ಕಲೆ ಅಲ್ಲೇ ಬಿಟ್ಟೋಯ್ತು. ಅದರಿಂದ ಪ್ರತಿಯೊಂದು ಮನೆಯಲ್ಲೂ ಕಲಾವಿದರಿದ್ದಾರೆ, ಪ್ರತಿಯೊಂದು ಮನೆಯಲ್ಲಿ ಗಾಯಕರಿದ್ದಾರೆ, ಪ್ರತಿಯೊಂದು ಇದರಲ್ಲಿ ರಂಗ ಕಲಾವಿದರಿದ್ದಾರೆ ಅಂತ ಒಂದು ಪ್ರತೀತಿ. ಇವಾಗ ಇವ್ರುಗಳೆಲ್ಲ ನಿಮ್ಗೆ ಚೈತನ್ಯ ಕಲಾವಿದರಲ್ಲಿ ತುಂಬಾ ಜನ ಇದ್ದಾರೆ. ಶ್ರೀನಿವಾಸ್ ಚೈತನ್ಯದ ಶ್ರೀನಿವಾಸ್ ಅವ್ರು ಹೇಗೆ ಪರಿಚಯ ಆದ್ರು? ಅಂದಹಾಗೆ ಇವರಿಬ್ರು ಟೀಚರ್ಸ್, ಅವರು ಕನ್ನಡ ಪಾಠ ಹೇಳ್ಕೊಡ್ತಾರೆ ಮಾಲೂರಲ್ಲಿ, ಇವರು ಸೈನ್ಸ್ ಟೀಚರು, ಜೊತೆಗೆ ಬೇರೆ ಎಲ್ಲಾದ್ರು ಸಬ್ಜೆಕ್ಟ್ಸ್ ಹೇಳ್ಕೊಡ್ತಾರೆ. ನೀವು ಹೆಂಗ್ ಪರಿಚಯ ಆದ್ರಿ ಅವ್ರಿಗೆ? ಮೊದಲಿಗೆ ತಮಗೆ ನಮಸ್ಕಾರ ಮೇಡಮ್. ಥ್ಯಾಂಕ್ ಯು. ನಮಸ್ತೆ ಮೇಡಮ್. ನಾವು ಶಿಕ್ಷಕರಾಗಿ ಒಂದು ಸಾರಿ ತರಬೇತಿಯಲ್ಲಿ ನಾವು ಹೋಗಿರ್ತೀವಿ. ಆ ತರಬೇತಿ ಕಾರ್ಯಾಗಾರದಲ್ಲಿ ಚಂದ್ರಶೇಖರ್ ಸರ್ ಅವರು ಸಂಪನ್ಮೂಲ ವ್ಯಕ್ತಿಗಳಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. ಆ ಸಮಯದಲ್ಲಿ ನಮಗೆ ಪ್ರೋತ್ಸಾಹ ಕೊಡ್ತಾರೆ. ಏನು ಅಂದರೆ, ನೀವು ಕವನಗಳನ್ನು ಬರ್ಕೊಂಬನ್ನಿ ಸರ್, ನಾವು ನಿಮಗೆ ಪ್ರೋತ್ಸಾಹ ಕೊಡ್ತೀವಿ, ಮತ್ತು ನಿಮ್ಮ ಕವನಗಳನ್ನು ಪತ್ರಿಕೆಗಳಲ್ಲಿ ಹಾಕ್ಸ್ತೀವಿ, ನಿಮಗೆ ಮತ್ತೆ ನಿಮ್ಮನ್ನು ಒಂದು ಹಂತಕ್ಕೆ ತೆಗೆದುಕೊಂಡು ಹೋಗ್ತೀವಿ ಅಂತೇಳಿ ಹೇಳಿರ್ತಾರೆ. ಆವಾಗ ನಾನು ಒಂದು ಕವನವನ್ನು ಬರ್ಕೊಂಬಂದು ತೋರಿಸ್ತೀನಿ. ಅದರಲ್ಲಿರ್ತಕ್ಕಂಥ ಕೆಲವೊಂದು ತಪ್ಪುಗಳನ್ನೆಲ್ಲನೂ ತಿದ್ದಿ ನನಗೆ ಸಾಹಿತ್ಯದ ಗುರುಗಳೇ ಚಂದ್ರಶೇಖರ್ ಸರ್. ಆಮೇಲೆ ಬರ್ತಾ ನಾನು ಒಂದಷ್ಟು ಕವನಗಳನ್ನು ಬರ್ಕೊಂಬಂದು ಚೈತನ್ಯ ಕಲಾನಿಕೇತನ ಒಂದು ಕಾರ್ಯಕ್ರಮಗಳಲ್ಲಿ ನಾನು ವಾಚನ ಮಾಡೋದು, ಅದನ್ನು ಮುಂದುವರಿಸ್ಕೊಂಡು ಬರ್ತೀನಿ. ಚೈತನ್ಯ ಕಲಾನಿಕೇತನ ಸಂಸ್ಥೆಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಹಾಗೆಯೇ ಚಂದ್ರಶೇಖರ್ ಸರ್ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳಲೇಬೇಕಾಗುತ್ತೆ. ಹೌದು, ನೀವೆಲ್ಲ ಯಾಕೆ ಕವನನೇ ಜಾಸ್ತಿ ಬರೀತೀರಾ? ತುಂಬ ಜನ ನಾನು ಕಂಡಿದ್ದೀನಿ ಫಸ್ಟ್ ಕವನದಿಂದನೇ. ಹೆಂಗೆ? ತಿಂಗಳ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಸಂಭ್ರಮ ಅಂತ ಹೇಳ್ಬಿಟ್ಟು ಈ 2009ರಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಹೌದು, ಅದಕ್ಕೆ ಇವಾಗ ಒಂದು 100 ಆಗಿದೆ, 100+ ಆಗಿದೆ. 25 ದಾಟಿದೆ ಮೇಡಮ್. 125. 125 ಅಂದರೆ ಈಗ ಕೋವಿಡ್ ಟೈಮಲ್ಲಿ ಸ್ವಲ್ಪ ದಿನ ಹೌದು, ಒಂದು ವರ್ಷ ನಿಲ್ಲಿಸಿದ್ವಿ. ಅದು ಬಿಟ್ಟರೆ 125 ಆಗಿದೆ.
ಆ ಸಂದರ್ಭದಲ್ಲಿ ಬಹಳಷ್ಟು ಜನ ಕವಿಗಳು ಬಿಡಿಸ್ಕೊಂಡ್ರು ನಮ್ಮ ಮಾಲೂರು ತಾಲೂಕಲ್ಲಿ ಅಲ್ಲ, ಕೋಲಾರ ಸುತ್ತಮುತ್ತಲ ಎಲ್ಲ ಜಿಲ್ಲೆಯಲ್ಲಿ. ಕಡೆನೂ ಅದರಲ್ಲಿ ನಮ್ಮ ಶ್ರೀನಿವಾಸ್ ಅವರು ಒಬ್ರು. ಓ, ನೀವು ಕೋವಿಡ್ ಕವಿ. ಇಲ್ಲ ಇಲ್ಲ, ಅದಕ್ಕಿಂತ ಮೊದಲಿಂದನೂ ಅದಕ್ಕಿಂತಲೂ ಮೊದಲು ಚೈತನ್ಯ ಕಲಾನಿಕೇತನದಿಂದ ಸುಮಾರು ಕಾರ್ಯಕ್ರಮಗಳು ಮಾಡ್ತಾ ಇದ್ವಿ, ಕವಿಗೋಷ್ಠಿ ಮಾಡ್ತಾ ಇದ್ವಿ. ಅದನ್ನೇ ಕೇಳ್ತಾ ಇದ್ದಿದ್ದು, ನೀವು ಕವನನೇ ಯಾತಕ್ಕೆ ಆರಿಸ್ಕೊಂಡ್ರಿ ಶ್ರೀನಿವಾಸ್ ಅವರೇ? ಮೇಡಮ್, ಕವನ ಅನ್ನೋದೇನು ಅಂದರೆ ಈ ಪ್ರಾರಂಭದ ಹಂತದಲ್ಲಿ ಆ ಕವನವೇ ಒಂದು ತಳಹದಿ ಅಂತ ಹೇಳ್ಬೋದು ಮೇಡಮ್, ಬುನಾದಿ ಅಂತ ಹೇಳ್ತೀವಲ್ವ, ಆ ರೀತಿ. ನಂತರ ಕವನಗಳನ್ನು ರಚನೆ ಮಾಡ್ತಾ ನಮಗೆ ಒಂದು ದಾರಿ ಸಿಗುತ್ತೆ. ಆಮೇಲೆ ಬೇಕಾದರೆ ನಾವು ಒಂದು ಕತೆ ಬರೀಬೋದು, ಅದೆಲ್ಲ ಬೇಸಿಕ್ ಅಲ್ಲ ಮೇಡಮ್, ಆ ರೀತಿ ಬರುತ್ತೆ. ಚಂದ್ರಶೇಖರ್ ಅವರೇ, ಸುಮಾರು 8-10 ನನ್ನ ಕೈನಲ್ಲಿದೆ. ನನ್ನ ಕೈನಲ್ಲಿ ಇಲ್ಲದೆ ಇರೋದು ಇನ್ನೊಂದು 3-4 ಪುಸ್ತಕಗಳು ಆಗಿರ್ಬೋದು ಅಲ್ವಾ? ಇದರಲ್ಲಿ ನಾಟಕ ಇದೆ, ಹಾಡಿದೆ, ಮತ್ತೆ ಇದು ಅನುವಾದನೂ ಇದೆ, ಆಮೇಲೆ ಒಂದು ಅಕ್ಷರ ಅಂತ ಕೈ ಬರಹ ಪತ್ರಿಕೆ. ಇದೇ ತರ ಕೈ ಬರಹ ಪತ್ರಿಕೆ ನನ್ನ ಫ್ರೆಂಡ್ ಶೈಲಾ ನಾಗರಾಜ್ ಅಂತ ತುಮಕೂರು ಡಿಸ್ಟ್ರಿಕ್ಟ್ ಅಲ್ಲಿ ನಡೆಸ್ತಾ ಇದ್ದಾರೆ. ಅವಳೇ ನನ್ನ ಪ್ರೇರಣೆ. ಅಲ್ಲ, ನಾನು ಅವ್ರು ನೋಡಿದ್ಮೇಲೆ ಇಂಥದ್ದೊಂದು ಬರೆಯೋಣ ಅಂತ ಅನಿಸ್ತು. ಇಟ್ ಈಸ್ ವೆರಿ ನೈಸ್. ತುಮಕೂರಲ್ಲಿ ಶೈಲಾ ನಾಗರಾಜ್ ಶುರು ಮಾಡಿದ್ರು, ಇವಾಗ ಅವಳು ನಡೆಸ್ತಾ ಇಲ್ಲ, ಇವರು ಕೂಡ ನಡೆಸಿದ್ದಾರೆ 2-3 ವರ್ಷ. ಮತ್ತೆ ಈ ಪತ್ರಿಕೆ ನೋಡ್ತಾ ಇದ್ರೆ ನಿಮ್ಗೆ ಎಷ್ಟು ಇಂಟಿಮೇಟ್ ಅನ್ಸುತ್ತೆ ಅಂದ್ರೆ, ನಾವೇ ಯಾರು ನಮಗೆ ನಮ್ಮ ಫ್ರೆಂಡ್ ಕಾಗದ ಬರೆದಿದ್ದಾರೆ ಅನ್ನೋ ಥರ ಅನ್ನಿಸ್ಬೇಕು. ಅದನ್ನು ಕೂಡ ಇವರು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಮತ್ತು ಇದಿಷ್ಟು ಕೂಡ ಸ್ಫೂರ್ತಿ ಸೃಷ್ಟಿ ಪ್ರಕಾಶನ ಮೂಲಕ ಅವರು ಪಬ್ಲಿಷ್ ಮಾಡಿದ್ದಾರೆ. ಓಕೆ, ಸೊ ಮತ್ತು ಎಲ್ಲದಕ್ಕಿಂತ ಅವರು ಅವಾಗಲೇ ಹೇಳಿದ್ರಲ್ಲ, ನಮ್ಮ ಸಾರಥಿ ಜಲಕ್ ರೇಡಿಯೋ ಮೂಲಕ ಇವ್ರ ಫ್ರೆಂಡ್ಸು ಎಲ್ಲರೂ ಪರಿಚಯ ಆದರು ಅಂತ. ಅದರಲ್ಲಿ ಇಬ್ಬರು ತೀರ್ಕೊಂಡ್ಬಿಟ್ರು. ಹಾಂ, ನೀವು ಅದು ಪೊಲೀಸ್ ವಿಕ್ರಮ್ ಶ್ರೀನಿವಾಸ್ ಸುಮಾರು ತೊಡಸ್ಕೊಂಡಿದ್ರು ರೇಡಿಯೋ ಕಾರ್ಯಕ್ರಮಗಳಲ್ಲಿ. ಹೌದು, ತುಂಬಾ ಚೆನ್ನಾಗಿ ಹಾಡ್ತಾನೂ ಇದ್ರು, ಬರೀತಾನೂ ಇದ್ರು. ಹುಡ್ದ ಹಾರ್ಟ್ ಅಟ್ಯಾಕ್ ಆಯ್ತು. ಓಕೆ, ಇನ್ನೊಬ್ರು ನಾವು ಸಂಧ್ಯಾ, ಯಾವುದು ಸಾರಥಿ ಸಂಧ್ಯಾ ಇದರಲ್ಲಿ ಇದು ಮಾಡಿದ್ವಲ್ಲ, ಅದರಲ್ಲಿ ವೆಂಕಟರಮಣಪ್ಪ ಅಂತ ಹೇಳ್ಬಿಟ್ಟು 94 ವರ್ಷ ನಮ್ಮ ಗುರುಗಳವರು. ಕರೆಕ್ಟ್, ಸಂದರ್ಶನ ಮಾಡಿಸಿದ್ವಿ ಅವರು. ಹೌದು, ಅನುಭವ ಕಾರ್ಯಕ್ರಮ. ನಾನು ಅದ್ರ ಬಗ್ಗೆ ಒಂದು ಇದನ್ನು ಬರೆದಿದ್ದೆ, ಅದದ್ದು ಬದುಕಿನ ಸಂಧ್ಯಾ ಸಮಯ ಅಂತ ಒಂದು ಹಾಡನ್ನು ಬರೆದಿದ್ದೆ. ಪಾಪ ಅವರು ತೀರ್ಕೊಂಡ್ಬಿಟ್ರು ಮೇಡಮ್. ಮತ್ತೆ ಅವರು ಟ್ರಾಫಿಕ್ ಬಗ್ಗೆ ಕತೆ ಹೇಳೋರು, ಮತ್ತೆ ಹಾಡು ಹೇಳ್ತಾ ಇದ್ರು. ಅವ್ರದ್ದು ಇದೆ ನಮ್ಮ ಹತ್ರ, ಕೆಲವೆಲ್ಲ ಕ್ಲಿಪ್ಪಿಂಗ್ಸ್ ಇದೆ ನಮ್ಮ ಹತ್ರ. ಹೌದು ಚಂದ್ರ ಅವರೇ, ಈಗ ನೀವು ಅಲ್ಲಿ ಲೋಕಲಲ್ಲಿ ಸುತ್ತಮುತ್ತಲು ಎಲ್ಲನೂ ಸಾಹಿತ್ಯ ಸಂಘಟನೆಗಳಲ್ಲಿ ನೀವು ಒಂದು ಸ್ವಲ್ಪ ಲೀಡ್ ಮಾಡ್ತಾ ಇದ್ದೀರಾ, ಗೈಡ್ ಮಾಡ್ತಾ ಇದ್ದೀರಾ ಎಷ್ಟೋ ಜನಕ್ಕೆ. ಶ್ರೀನಿವಾಸ್ ಅವರು ಫಾರ್ ಎಕ್ಸಾಂಪಲ್ ನಮ್ಮ ಜೊತೆನೇ ಇದ್ದಾರೆ. ಜೊತೆಗೆ ಅವರು ಇವತ್ತು ಚುಟುಕು ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಇದೊಂದು ಖುಷಿ ಆಗುವಂಥ ವಿಷಯ ಇದು. ಹೇಗೆ ನೀವು ಓದೋದು ಕಡಿಮೆ ಇದೆ ಅಂತಾರೆ, ಬರೆಯೋದು ಕಡಿಮೆ ಇದೆ ಅಂತಾರೆ, ಲಿಟ್ರಸಿ ರೇಟ್ ಅಂತ ಬರುತ್ತೆ. ಯಾವ ರೀತಿ ನೀವು ಸಾಹಿತ್ಯ ಅನ್ನೋದನ್ನು ಗ್ರಾಮೀಣ ಮಟ್ಟದಲ್ಲಿ ಅರ್ಥ ಮಾಡ್ಕೋತೀರಾ ಮೇಡಮ್? ಗ್ರಾಮೀಣ ಮಟ್ಟದಲ್ಲಿ ಸಾಹಿತ್ಯ ಚಟುವಟಿಕೆಗಳು ನೀವು ಹೇಳ್ದಂತೆ ಕಡಿಮೆನೆ. ಅಂದರೆ ಬೆಂಗಳೂರಲ್ಲಿ ಜಾಸ್ತಿನಾ? ಬೆಂಗಳೂರಲ್ಲಿ ಇರ್ತದೆ. ನಾನು ಹೇಳಬೇಕಾದ್ರೆ ಚೈತನ್ಯ ಕಲಾನಿಕೇತನ ಒಂದು ಸಾಹಿತ್ಯ ಚಳುವಳಿ ಅಂತಲೇ ಹೇಳ್ತೀನಿ ನಾನು. ಆ ಸಾಹಿತ್ಯ ಚಳುವಳಿಯ ಮೂಲಕ ಸುಮಾರು 100 ಜನ ಗುರುತಿಸ್ಕೊಂಡಿದ್ದಾರೆ ಮಾಲೂರಲ್ಲಿ. ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ ಇದೆ, ಚುಟುಕು ಸಾಹಿತ್ಯ ಪರಿಷತ್ ಇದೆ. ಸ್ಮರಣ ಸಂಚಿಕೆಗಳು 3 ತಂದಿದ್ದೀವಿ ಮೇಡಮ್. ಅದು ಪ್ರೋತ್ಸಾಹಕ್ಕಾಗಿಯೇ ಸ್ಮರಣ ಸಂಚಿಕೆಗಳು. ವಾರ್ಷಿಕೋತ್ಸವದ ಅಂಗವಾಗಿ ಇನ್ನೂ ಒಂದಿದೆ, 3 ತಂದಿದ್ದೀವಿ. ಆಮೇಲೆ ಜೊತೆಗೆ ಅಕ್ಷರ ಇವ್ರಿಗೆ ಪ್ರೇರಣೆ ಕೊಡಬೇಕಂತಾನೆ ಅದು ಒಂದು ಮಾಡಿರುವಂಥದ್ದು. ಬಹಳಷ್ಟು ಜನ ಬರಿತಾ ಇದ್ದಾರೆ, ರಾಜ್ಯ ಮಟ್ಟದಲ್ಲಿ ಗುರ್ಸ್ಕೊಂಡೋದ್ರು ಇದ್ದಾರೆ. ಅದರಲ್ಲಿ ಲಕ್ಕೂರ್ ಆನಂದ್ ಅಂತ ಹೆಸರು ಫಸ್ಟ್ ನಮ್ಮ ಸಂಸ್ಥೆಯಿಂದನೇ ಅವರೆಲ್ಲ ಮುಂದೆ ಬಂದಿದ್ದು ಬರ್ತಾ ಇದ್ರು. ಅವಾಗ ಅವರೆಲ್ಲ ಬಂದು ಬಹಳಷ್ಟು ಜನ ಒಳ್ಳೆ ಹೆಸರು ಮಾಡಿದ್ದಾರೆ, ಈಗಲೂ ಹೆಸರು ಮಾಡ್ತಾ ಇದ್ದಾರೆ. ಅಂತಹ ಒಳ್ಳೆಯ ಸಾಹಿತ್ಯ ಚಳುವಳಿ ಆಗ್ತಾ ಇದೆ. ನೀವು ಸಾಹಿತ್ಯ ಅನ್ನೋದನ್ನ ಎಷ್ಟರ ಮಟ್ಟಿಗೆ ಅನುಭವದಿಂದ ನೀವು ಅದನ್ನು ಬರೀತೀರಾ ಮೇಡಮ್? ಈಗ ನನಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಮೇಡಮ್. ನಾವು ಶಾಲಾ ಶಿಕ್ಷಕರು ಒಂದು ಪಾಠ ಮಾಡಬೇಕಾದ್ರೆ ಅದಕ್ಕೆ ಒಂದು ಪ್ರೇರಣೆ ನೀಡುವಂಥ ಒಂದು
ಒಂದು ಪೂರಕ ಚಟುವಟಿಕೆ ಕೊಡಬೇಕಾಗುತ್ತೆ. ಎಕ್ಸಾಂಪಲ್ಗೆ ಭಾವನೆಗಳನ್ನು ಪ್ರಕಟಿಸುವಂತಹ ಒಂದು ಎಕ್ಸಸೈಸ್ ಇದೆ, ಅಂದರೆ ಒಂದು ಪಾಠ ಇದೆ. ಆ ಪಾಠಕ್ಕೆ ಒಂದು ಪೂರಕ ಚಟುವಟಿಕೆ ಮಾಡಬೇಕಾಗಿತ್ತು. ಅದಕ್ಕೆ ನಾನು ಒಂದು ಹಾಡು ಬರೆದೆ. ಅದು ಚಿನ್ನ ಚಿನ್ನ ಮುದ್ದು ಚಿನ್ನ ಬೆಳಗಾಯ್ತು ಹೇಳುರನ್ನ, ಅಮ್ಮ ಅಮ್ಮ ನನ್ನ ಅಮ್ಮ ಈಗಲೇಳುವೆನ ಅಮ್ಮ. ಚಿನ್ನ ಚಿನ್ನ ಮುದ್ದು ಚಿನ್ನ ಬೆಳಗಾಯ್ತು ಹೇಳುರನ್ನ, ಅಮ್ಮ ಅಮ್ಮ ನನ್ನ ಅಮ್ಮ ಈಗಲೇಳುವೆನ ಅಮ್ಮ. ಅಮ್ಮ ನನಗೆ ತುಂಬಾ ಹಸಿವು ತಿಂಡಿ ಹಾಲು ಕೊಡಮ್ಮ, ಅಮ್ಮ ನನಗೆ ತುಂಬಾ ಹಸಿವು ತಿಂಡಿ ಹಾಲು ಕೊಡಮ್ಮ. ಹಲ್ಲು ಉಜ್ಜಿ ಸ್ನಾನ ಮಾಡಿ ಮೊದಲು ಸಿದ್ಧವಾಗುರನ್ನ, ಹಲ್ಲು ಉಜ್ಜಿ ಸ್ನಾನ ಮಾಡಿ ಮೊದಲು ಸಿದ್ಧವಾಗುರನ್ನ. ಚಿನ್ನ ಚಿನ್ನ ಮುದ್ದು ಚಿನ್ನ ಅಮ್ಮ ಅಮ್ಮ ನನ್ನ ಅಮ್ಮ. ಈ ಹಾಡು ಪರ್ಸನಲ್ ಹೈಜೀನ್ ಬಗ್ಗೆ ಇದ್ದಂಗಿದೆ. ಪರ್ಸನಲ್ ಹೈಜೀನೇ. ಹೌದು. ಮಕ್ಕಳಿಗೆ ಆ ಒಂದು ಪೂರಕ ಪಾಠವಾಗಿ ಅದರಲ್ಲಿ ಕುತೂಹಲ ಬರುತ್ತೆ, ಭಯ ಬರುತ್ತೆ, ಕೋಪ ಬರುತ್ತೆ, ಆಮೇಲೆ ಉತ್ಸಾಹ ಬರುತ್ತೆ. ಅದು ಹಾಡು ಬೆಳೀತಾ ಹೋಗ್ತದೆ. ಅದು ಪೂರ್ತಿ ಹಾಡೋಕ್ಕಾಗಲ್ಲ. ಅದು ಜಿಂಕೆ ಹಾಡಿನಲ್ಲಿದೆ ಮೇಡಮ್, ಆ ಪುಸ್ತಕದಲ್ಲಿದೆ. ಜಿಂಕೆ ಹಾಡು ಆ ಪುಸ್ತಕದಲ್ಲಿದೆ. ಆಮೇಲೆ ಅದರ ರೀತಿ ನಾವು ಈ ಒಂದು ಕಾಗುಣಿತಾಕ್ಷರಗಳನ್ನು ಪರಿಚಯ ಮಾಡೋದು. ಇವರೇ ಶ್ರೀನಿವಾಸ್ ಅವರೇ, ಇವರೇನು ಸರಾಗವಾಗಿ ಹಾಡ್ತಾರೆ. ಅವರು ಹಾಡ್ತಾರೆ ಮೇಡಮ್. ಇವಾಗ ನಿಮ್ಮ ಕ್ಲಾಸ್ ರೂಮ್ ಎಕ್ಸ್ಪೀರಿಯನ್ಸ್ ಸಾಹಿತ್ಯದ ಮೂಲಕ ಹೇಗಿದೆ ಮೇಡಮ್? ಸರ್ ಹೇಳ್ದಂಗೆ ನಾವು ಯಾವುದೇ ಪಾಠ ಮಾಡಬೇಕಾಗಿದ್ರೆ ಪೂರಕವಾಗಿ ಒಂದು ಚಟುವಟಿಕೆ ಮಾಡಿಸ್ಬೇಕು. ಯಾಕಂದ್ರೆ ಮಕ್ಕಳ ಸಿಲೆಬಸ್ ಡಿಪಾರ್ಟ್ಮೆಂಟ್ ಇಂದ ಬಂದಿದೆ ಅಥವಾ ನಿಮಗೆ ನೀವೇ ಮಾಡ್ಕೊಂಡಿರುವಂತಹ ಸಿಲೆಬಸ್ ಕೊಟ್ಟಿರ್ತಾರೆ ಮೇಡಮ್. ಆ ಸಿಲೆಬಸ್ಗೆ ಒಂದು ಪೂರಕ ಪಾಠ ಅಂತ ಹೇಳ್ಬಿಟ್ಟು ಪದ್ಯನೋ ಅಥವಾ ಒಂದು ಆಟನೋ ಅಥವಾ ಒಂದು ಡ್ಯಾನ್ಸು ಏನಾದರೂ ಒಂದು ಮಾಡಿಸ್ಬೇಕು. ಅಂದ್ರೆ ಒಂದು ಕ್ರಿಯೇಟಿವ್ ಆಗಿರೋದು, ಕ್ರಿಯಾಶೀಲವಾಗಿರೋ ಚಟುವಟಿಕೆ. ಆ ಕಲಿನಲ್ಲಿ ಬಂತಲ್ಲ ಮೇಡಮ್, ಕಲಿನಲ್ಲಿ. ಹೌದು, ಅವಾಗ ಆ DPP ಬಂತಲ್ಲ, ಆವಾಗ ಒಂದು ಚಟುವಟಿಕೆ ಆಧಾರಿತ ಪಾಠಗಳು ಶುರುವಾಗುವು. ಆ ಸಂದರ್ಭದಲ್ಲಿ ನೀವುಗಳು ಮಾಡ್ತಾ ಇರೋದು. ಗ್ರಾಮೀಣ ಭಾಗದಲ್ಲಿ ಮಕ್ಕಳು ಬಹಳಷ್ಟು ಪ್ರತಿಭಾವಂತ ಮಕ್ಕಳು. ಅದಕ್ಕೆ ಒಂದು ಮ್ಯಾಥ್ಸ್ದು ಒಂದು ಇದು ಮಾಡಿದ್ದು ಮೇಡಮ್ ಮೊನ್ನೆ, ಸೊನ್ನೆಯ ಮತ್ತೊಂದು ಬದಿ ಅಂತೇಳಿ. ಅದರಲ್ಲಿ ನಾನು ಒಂದು ಹಾಡು ಹೇಳ್ಕೊಟ್ಟೆ. ಅದಕ್ಕೆ ಪೂರಕವಾಗಿ ಇದನ್ನ ಹೊಡಿತಾರೆ, ಅದು ಎಷ್ಟು ಚೆನ್ನಾಗಿದೆ ಅಂದ್ರೆ, ಎಣಿಸೋಕೇನು ಇಲ್ಲ ಅಂದ್ರೆ ಸೊನ್ನೆ ಕಾಣಣ್ಣ, ಎಣಿಸೋಕೇನು ಇಲ್ಲ ಅಂದ್ರೆ ಸೊನ್ನೆ ಕಾಣಣ್ಣ, ಹತ್ತು ಬರೆಯಬೇಕು ಅಂದ್ರೆ ಸೊನ್ನೆ ಬೇಕಣ್ಣ, ಹತ್ತು ಬರೆಯಬೇಕು ಅಂದ್ರೆ ಸೊನ್ನೆ ಬೇಕಣ್ಣ, ಬ್ಯಾಗಿನಲ್ಲಿ ಎಷ್ಟು ಪುಸ್ತಕ ಎಣಿಸಿ ಹೇಳಣ್ಣ, ಬ್ಯಾಗಿನಲ್ಲಿ ಎಷ್ಟು ಪುಸ್ತಕ ಎಣಿಸಿ ಹೇಳಣ್ಣ, ಅಲ್ಲಿ ಎಣಿಸೋಕೇನು ಇಲ್ಲ ಅಂದ್ರೆ ಸೊನ್ನೆ ಕಾಣಣ್ಣ, ಅಲ್ಲಿ ಎಣಿಸೋಕೇನು ಇಲ್ಲ ಅಂದ್ರೆ ಸೊನ್ನೆ ಕಾಣಣ್ಣ, ಜೇಬಿನಲ್ಲಿ ಎಷ್ಟು ಕಾಸು ಎಣಿಸಿ ಹೇಳಣ್ಣ, ಅಲ್ಲಿ ಎಣಿಸೋಕೇನು ಇಲ್ಲ ಅಂದ್ರೆ ಸೊನ್ನೆ ಕಾಣಣ್ಣ, ಅಲ್ಲಿ ಎಣಿಸೋಕೇನು ಇಲ್ಲ ಅಂದ್ರೆ ಸೊನ್ನೆ ಕಾಣಣ್ಣ. ಈ ರೀತಿ ಮುಂದುವರಿತಾ ಹೋಗುತ್ತೆ. ಇಂಟ್ರೆಸ್ಟಿಂಗ್ ಆಗಿದೆ. ಇದರಲ್ಲಿ ತುಂಬಾ ಚೆನ್ನಾಗಿದೆ.
ಹೌದು, ಇದೆಲ್ಲ ನಿಮ್ದು ಪಾರ್ಟ್ ಆಫ್ ದ ಸಿಲೆಬಸ್ ಅಲ್ವಾ, ಹೌದು ಹೀಗಿರ್ಬೇಕು ಅಂತ. ಹೌದು ಇವಾಗ ನೀವಿಬ್ರೇನೋ ರೈಟರ್ಸ್ ಆಗಿದ್ದೀರಾ, ಮತ್ತೆ ಕ್ರಿಯೇಟಿವ್ ಆಗಿದ್ದೀರಾ, ಮಾಡ್ತೀರಾ. ಬೇರೆ ಟೀಚರ್ಸ್ಗಾಗುತ್ತಾ ಇದು? ಮಾಡ್ತಾರೆ ಮೇಡಮ್. ನಾವು ಈ ತರಬೇತಿಗಳಲ್ಲಿ ಹಾಂ. ಗಮನಿಸಬೇಕು, ಎಲ್ಲ ಟೀಚರ್ಸು ಡ್ಯಾನ್ಸ್ ಮಾಡ್ತಾರೆ ಮೇಡಮ್. 7 ವರ್ಷ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲಸ ಮಾಡಿದೆ ಮೇಡಮ್. ಹಾಂ. 4 ವರ್ಷ ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲಸ ಮಾಡಿದೆ. ಅವಾಗ ಸುಮಾರು ತರಬೇತಿಗಳಲ್ಲಿ ನಾನು ಭಾಗವಹಿಸಿದ್ದೀನಿ. ಅಂದ್ರೆ ಸಾಹಿತ್ಯ ಮತ್ತೆ ಟೀಚಿಂಗು ಅವೆರಡಕ್ಕೂ ಸಂಬಂಧ ಕಲ್ಪಿಸ್ತಾ ಇದ್ದೀರಾ ಹೌದು ನೀವುಗಳು? ಹೌದು ಮೇಡಮ್. ಹೌದಾ? ಹೌದು. ಹೇಗೆ ಕಲ್ಪಿಸ್ತೀರಾ ಶ್ರೀನಿವಾಸ್? ಮೇಡಮ್, ಈಗ ನಾವು ಯಾವುದೋ ಒಂದು ಅಲ್ಲಿ ಒಂದು ಸಂದರ್ಭ ಸನ್ನಿವೇಶ ಅವುಗಳನ್ನೇ ನಾವು ಕವನವಾಗಿ ಕವಿತೆಯಾಗಿ ಬರಿಬೋದು ಮೇಡಮ್. ನೀವು ಹೌದು ಮತ್ತೆ ಮಕ್ಕಳಿಗೆ ಹೇಗೆ ಸ್ಟಿಮ್ಯುಲೇಟ್ ಮಾಡ್ತೀರಾ? ಅಂದರೆ ಮಕ್ಕಳಿಗೆ ಈಗ ಈಗಿನ ಒಂದು ಇದರಲ್ಲಿ ನಾವು ಚುಟುಕು ಸಾಹಿತ್ಯ ಪರಿಷತ್ತು ಹಾಗೂ ಚೈತನ್ಯ ಕಲಾನಿಕೇತನ ಏನಿದೆಯೋ ಆ ಸಂಸ್ಥೆಯಿಂದ ಗ್ರಾಮೀಣ ಭಾಗದಲ್ಲಿ ಮಕ್ಕಳ ಕವಿಗೋಷ್ಠಿ ಅಂತ ಮಾಡ್ತಾ ಇದ್ದೀವಿ. ಮಕ್ಕಳ ಕವಿಗೋಷ್ಠಿ ಮಾಡಬೇಕಂದ್ರೆ ಮಕ್ಕಳು ಅಂದ್ರೆ ಮಿಡ್ಲ್ ಸ್ಕೂಲ್, ಹೈಸ್ಕೂಲ್? ಮೇಡಮ್, ಹೈಸ್ಕೂಲು ಮತ್ತೆ ಮಿಡ್ಲ್ ಸ್ಕೂಲ್ 7th ಲೆವೆಲ್ಗೆ ಮತ್ತೆ ಕಾಲೇಜಲ್ಲೂ ಮಾಡ್ತಾ ಇದ್ದೀವಿ. ಅವ್ರಿಗೆ ನಾವೇನು ಮಾಡ್ತೀವಿ ಅಂದರೆ ಪೂರಕವಾಗಿ ನಾವು ಪ್ರಾಸಪದಗಳನ್ನು ಪಟ್ಟಿ ಮಾಡಿಸ್ತೀವಿ ಮೊದಲು, ಪ್ರಾಸಪದಗಳು. ಆಮೇಲೆ ಮತ್ತೆ ಅವ್ರಿಗೆ ಕವನಗಳನ್ನು ಯಾವ ರೀತಿ ರಚನೆ ಮಾಡ್ಬೋದು ಅಂತ ಒಂದು ಸ್ವಲ್ಪ ಮಾರ್ಗದರ್ಶನ ಕೊಡ್ತೀವಿ. ಅವರು ಕವನಗಳನ್ನು ಬರೆದು ನಮಗೆ ಮತ್ತೆ ತೋರಿಸ್ತಾರೆ ಯಾವ ರೀತಿ ಇದೆ ಅಂತೇಳಿ. ನಾವು ಸಣ್ಣ ಪುಟ್ಟ ಬದಲಾವಣೆ ಮಾಡಿ ತಿದ್ದುತ್ತೀವಿ. ನಂತರ ಕವಿಗೋಷ್ಠಿ ಮಾಡ್ತೀವಿ, ಮಕ್ಕಳ ಕವಿಗೋಷ್ಠಿ. ಅದರಲ್ಲಿ ವಾಚನ ಮಾಡ್ತಾರೆ ಬಹಳಷ್ಟು ಸೆಲೆಕ್ಟೆಡ್ ಮಕ್ಕಳು ಮೇಡಮ್. ಅವ್ರಿಗೆ ಪ್ರೋತ್ಸಾಹ ನೀಡೋದಕ್ಕೋಸ್ಕರ ನಾವೊಂದು ಪ್ರಶಸ್ತಿ ಪತ್ರವನ್ನು ನೀಡ್ತೀವಿ ಸಂಸ್ಥೆಯಿಂದ. ಮತ್ತೆ ಒಂದು ಚೈತನ್ಯ ಕಲಾನಿಕೇತನ ಹಾಗೂ ಚುಟುಕು ಸಾಹಿತ್ಯ ಎರಡು ಹೌದು ಮೇಡಮ್ ಕೊಡ್ತೀವಿ. ಮತ್ತೆ ಎಲ್ಲ ಆ ಒಂದು ಕಾರ್ಯಕ್ರಮಕ್ಕೆ ಒಬ್ಬ ಹಿರಿಯ ಕವಿಗಳಾಗಿರ್ಬೋದು ಅಥವಾ ಹೆಚ್ಚಿನ ಒಂದು ಪ್ರಾವೀಣ್ಯತೆ ಇರ್ತಕ್ಕಂಥವ್ರನ್ನ ಕರೆಸಿ ಮಾತಾಡ್ತೀವಿ ಸಾಹಿತ್ಯ ಕ್ಷೇತ್ರದಲ್ಲಿ. ಈಗ ರಾಷ್ಟ್ರಕವಿ ಕುವೆಂಪು ಆಯಿತು, ಮೊನ್ನೆ ಆ ಒಂದು ಕಾರ್ಯಕ್ರಮವನ್ನು ಗೌತಮ್ ಪ್ರೌಢಶಾಲೆ ಅಂತ ಇದೆ, ಅಲ್ಲಿ ಮಾಡಿದ್ವಿ ಮೇಡಮ್, ಡಿಸೆಂಬರಲ್ಲಿ. ಹೌದು ಮೇಡಮ್, ಮಾಡಿದ್ವಿ. ಆ ಒಂದು ಕಾರ್ಯಕ್ರಮದಲ್ಲಿ ಅನಿಕೇತನ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ಕೆ ಮುನ್ಕೃಷ್ಣಪ್ಪ ಸರ್ ಅವರು ಬಂದು ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ರು. ಮತ್ತೆ ಮಕ್ಕಳಿಗೆ ಒಂದು ರೀತಿಯಲ್ಲಿ ಅಲ್ಲ ಟೀಚರ್, ಅವರು ರಿಟೈರ್ಡ್ ಟೀಚರ್, ಲಾಯರ್. ಅವರು ಅಲ್ಲಿ ಬಂದು ಬಹಳಷ್ಟು ಮಕ್ಕಳಿಗೆ ಹಿತವಚನಗಳನ್ನು ಹೇಳಿದರು. ಮತ್ತು ಯಾವ ರೀತಿ ಮುಂದೆ ನೀವೆಲ್ಲರೂ ಯಾವ ರೀತಿ ಬೆಳಿಬೇಕು ಅನ್ನೋದನ್ನು ಹೇಳಿದ್ದಾರೆ. ನಾವು ಆ ಮಕ್ಕಳನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಅವರು ಮತ್ತೆ ಬರೆಯೋದಕ್ಕೆ ನಾವು ಪ್ರೋತ್ಸಾಹ ಕೊಡ್ತಾ ಇರ್ತೀವಿ. ಅವರು ಬರೆದಿರ್ತಕ್ಕಂಥ ಒಂದು ಕವನಗಳನ್ನು ನಾವು ಪತ್ರಿಕೆಗಳಲ್ಲಿ, ಕೆಲವೊಂದು ವೃತ್ತಪತ್ರಿಕೆಗಳಾಗಿರ್ಬೋದು ಮತ್ತು ಮ್ಯಾಗ್ಝಿನ್ಸಲ್ಲೂ ಕೂಡ ನಾವು ಹಾಕ್ಸೋದಕ್ಕೆ ನಾವು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಆಮೇಲೆ ಅದ್ರ ಜೊತೆಗೆ ಸರ್ ಅವರ ಕೆಲವೊಂದು ಇದೆಯಲ್ವ, ವಾರ್ಷಿಕ ಒಂದು ಸಂಚಿಕೆಗಳು ಮಾಡ್ತಾರೆ. ಆ ಸಂಚಿಕೆಗಳಲ್ಲಿ ಕೂಡ ಆ ಮಕ್ಕಳ ಒಂದು ಕವನಗಳನ್ನು ನಾವು ಪ್ರಕಟ ಮಾಡ್ತೀವಿ. ಓಕೆ ಚಂದ್ರು ಅವರೇ, ಈಗ ಇವ್ರು ಹೇಳ್ತಾ ಇದ್ರು, ಅವ್ರು ಹೇಳೋ ರೀತಿನಲ್ಲಿ ಮತ್ತೆ ನಾನು ಕಂಡಿರೋ ಹಾಗೆ ನೀವೊಂಥರ ಲೋಕಲ್ ಹೀರೋ. ಹೌದು, ಅಲ್ಲಿ ಸುತ್ತಲೂ ಮುತ್ತಲು ಎಲ್ಲರೂ ಕೂಡ ನಮ್ಮ ಜಯಮಂಗ್ಲ ಸರ್ ಹೇಳ್ದಂಗೆ, ಜಯಮಂಗ್ಲ ಸರ್ ತುಂಬ ಚೆನ್ನಾಗಿ ಬರೀತಾರೆ, ತುಂಬ ಅವ್ರು ಹೇಳಿದ್ರೆ ಎಲ್ಲರೂ ಬರ್ತಾರೆ, ಅದನ್ನು ನಾವು ನೋಡಿದ್ದೀವಿ ಕೂಡ. ನೀವು ಯಾವ ರೀತಿ ಈ ಸಾಹಿತ್ಯ ಚಟುವಟಿಕೆಗಳನ್ನು ಮತ್ತು ಇವಾಗ ಇವ್ರು ಹೇಳಿದ್ರಲ್ಲ ಪತ್ರಿಕೆಗಳಲ್ಲಿ ಪ್ರಕಟ ಮಾಡ್ತೀವಿ ಅಂತ, ಹೇಗೆ ಅದನ್ನು ನೆಟ್ವರ್ಕ್ ಮಾಡ್ಕೊಂಡಿದ್ದೀರಾ? ಕೋವಿಡ್ ನಂತರ ಪತ್ರಿಕೆಗಳ ಸಾಹಿತ್ಯ ವಿಚಾರಗಳೇ ಬರೋದು ಇಲ್ಲವೇ ಇಲ್ಲ ಅಂತ. ಮೊನ್ನೆ ಗೋವಿಂದ ರೆಡ್ಡಿ ಅವರು ಸಹ ಮಕ್ಕಳ ಕವಿ, ನಮ್ಮ ತಾಲೂಕಿನ ಮಕ್ಕಳ ಕವಿ, ಅವರು ಒಂದು ಫೇಸ್ಬುಕ್ಕಲ್ಲಿ ಒಂದು ಹಾಕಿದ್ರಿ, ಯಾಕೋ ಈ ನಡುವೆ ಪತ್ರಿಕೆಗಳು ಸಾಹಿತ್ಯವನ್ನು ಕಡೆಗಣಿಸ್ತಾ ಇದೆಯಲ್ಲ, ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ. ಪ್ರಕಟ ಮಾಡೋದಕ್ಕೆ ಎಲ್ಲಿ ಅವಕಾಶ ಇದೆ? ಕಡಿಮೆನೇ ಮೇಡಮ್. ಪತ್ರಿಕೆಗಳಲ್ಲಿ ಬರಬೇಕಾದ್ರೆ ಅದು ಪ್ರಯತ್ನ ಇಂಪಾರ್ಟೆಂಟು. ಓಕೆ, ಬರೆದ ಮೇಲೆ ಅದನ್ನು ಪತ್ರಿಕೆಗೆ ಕಳಿಸ್ಬೇಕು. ಈಗೇನಂದರೆ ಎಲ್ಲ ಸೋಷಿಯಲ್ ಮೀಡಿಯಾಗೆ ಆ್ಯಡಿಟ್ ಆಗಿಬಿಟ್ಟಿದ್ದಾರೆ. ಏನು ಶ್ರೀನಿವಾಸ್ ಏನೋ ಹೇಳಕ್ಕೆ ಹೊರಟಿದ್ರು ಮೇಡಮ್, ಶಾಲಾ ಪತ್ರಿಕೆ ಅಂತ ಒಂದು ಮಾಡಿದ್ದೀವಿ, ಶಾಲಾ ಪತ್ರಿಕೆ ಅಂತೇಳಿ. ಅದನ್ನು ಒಂದು ಮ್ಯಾಗ್ಝೈನ್ ಒಂದು ತಿಂಗಳಿಗೆ 15 ದಿನಕ್ಕೆ ಒಂದ್ಸಾರಿ ಮಾಡ್ತಾ ಇದ್ವಿ. ಈಗ ಒಂದು ತಿಂಗಳಿಗೆ ಪ್ರಿಂಟ್ ಮಾಡ್ತಿರೋ ಅಥವಾ ಇದೇ ತರ ಕೈ ಬರಹಗಳನ್ನ
ಒಂದು ಡ್ರಾಯಿಂಗ್ ಶೀಟ್ ಅಥವಾ ಒಂದು ಬುಕ್ ತರ ಮಾಡ್ತಾ ಇದ್ವಿ, ಇರ್ತದೆ madam. ಬುಕ್ ತರ ಏನು ಮಾಡ್ಕೊಂತೀವಿ. A4 ಅದೇನು ಅಂದ್ರೆ ಶಾಲಾ ಪತ್ರಿಕೆ ಅಂತ ಹೇಳ್ಬಿಟ್ಟು ಒಂದು ಗೋಡೆಗೆ ಅಂಟಿಸ್ತೀವಿ, ಡ್ರಾಯಿಂಗ್ ಶೀಟ್ ಅಲ್ಲಿ ಗೋಡೆ ಪತ್ರಿಕೆ, ಆ ಗೋಡೆ ಪತ್ರಿಕೆ ತರ ಗೋಡೆ ಅಂಟಿಸ್ತೀವಿ. ಪತ್ರಿಕೆ ನಾನು ಕೆಲಸ ಅದೊಂದು ಮಾಡಿದ್ದೀನಿ. ಮಾಡ್ಕೊಂತೀವಿ. ಜೊತೆಗೆ ಚಿಕ್ಕ ಚಿಕ್ಕ ಪೇಪರ್ಸ್ ನಲ್ಲೇ ಅದಕ್ಕೆ ಅಂಟಿಸ್ಕೊಂಡು ಅವ್ರ ಮಕ್ಕಳು ಕೊಟ್ಟಿರೋದನ್ನೇ ಬುಕ್ ತರ ಮಾಡ್ಕೊಂಡು ಅದನ್ನ ಶಾಲಾ ಪತ್ರಿಕೆ ಅಂತ ಮಾಡ್ಕೊಂಡಿದ್ದೀವಿ ಮೇಡಮ್. ಓಕೆ ಚಂದ್ರ ಅವರೇ, ಇವಾಗ ನೀವು ಇವ್ರುಗಳಿಗೆಲ್ಲ ಗೈಡ್ ಆಗಿದ್ದೀರಾ, ಫಿಲಾಸಫರ್ ಆ್ಯಂಡ್ ಫ್ರೆಂಡ್ ಆಗಿದ್ದೀರಾ. ಇದನ್ನ ಎಷ್ಟು ದಿನ ಅಂತ ಈ ಥರ ಮಾಡೋಕ್ಕಾಗುತ್ತೆ? ಇದಕ್ಕೆ ಏನು ಸೊಲ್ಯೂಷನ್ ಇದೆ, ಪರ್ಮನೆಂಟ್ ಸೊಲ್ಯೂಷನ್ ಏನಿದೆ? ಕಂಟಿನ್ಯೂ ಆಗೋದಕ್ಕೆ ಎಸ್ ಮಾಡ್ಬೇಕು ಮೇಡಮ್. ಕಂಟಿನ್ಯೂ ಅಂದರೆ ಈಗ ನಾವು ನಮ್ಮ ಪೀಳಿಗೆ ಜೊತೆಗೆ ಹಿಂದಿನ ಪೀಳಿಗೆ ನಾವು ಈಗ ಕಾರ್ಯಕ್ರಮಗಳು ಗಮನಿಸಿದಾಗ ಯೂತ್ಸ್ ಕಾರ್ಯಕ್ರಮಕ್ಕೆ ಬರೋದೇ ಕಡಿಮೆ ಆಗಿಬಿಟ್ಟಿದೆ, ಜೊತೆಗೆ ಬರವಣಿಗೆ ಕಡಿಮೆ ಆಗ್ತಾ ಇದೆ. ಬರವಣಿಗೆ ಯಾತಿ ಕಡಿಮೆ ಆಗ್ತಾ ಇದೆ? ಎಲ್ಲ ಮೊಬೈಲ್ಗಳೆಲ್ಲ ವಾಯ್ಸೆಲ್ಲ ರೆಕಾರ್ಡ್ ಮಾಡಿಬಿಡ್ತಾರೆ. ಓಕೆ ಓಕೆ. ಹಾಂ, ಬರವಣಿಗೆ ಏನು ಅಂದರೆ ನಮ್ಮ ಕನ್ನಡ ನುಡಿ ಗೊತ್ತಿರ್ಬೇಕು, ಭಾಳ ಸುಂದರವಾದಂಥ ನುಡಿ. ವಿಶ್ವ ಲಿಪಿಗಳ ರಾಣಿ ಅಂತ ಕರೀತಾರೆ. ಇತ್ತೀಚಿನ ಕೃತಿಗಳ ಬಗ್ಗೆ, ಇತ್ತೀಚಿನ ಲೇಖಕರ ಬಗ್ಗೆ ಹೇಗೆ ಅಪ್ಡೇಟ್ ಮಾಡ್ಕೋತಾ ಹೋಗ್ತೀರಾ? ಇತ್ತೀಚಿನ ಲೇಖಕರ ಬಗ್ಗೆ ಮತ್ತು ಬದಲಾಗ್ತಾ ಇರುವಂತಹ ಸಾಹಿತ್ಯದ ಪ್ರೊಫೈಲೇ ಚೇಂಜ್ ಆಗ್ತಾ ಇದೆ. ಹೌದೌದೌದು. ನೀವು ಹೇಗೆ ಅಪ್ಡೇಟ್ ಮಾಡ್ಕೋತೀರಾ? ಹೇಗೆ ನೀವು ಶ್ರೀನಿವಾಸ್ ಅವರೇ? ಮೇಡಮ್, ಗ್ರಾಮೀಣ ಭಾಗದಲ್ಲಿ ಯಾಕಂದ್ರೆ ನಾವಿರ್ತಕ್ಕಂಥದ್ದು ಸ್ವಲ್ಪ ಗಡಿ ಭಾಗನೇ ಅನ್ಸುತ್ತೆ. ಹೌದು, ತೆಲುಗುನೂ ಇದೆ ಎಲ್ಲ ಒಂದು ಹಳ್ಳಿ ಅಂದಮೇಲೆ ನಮ್ಮ ಹಳ್ಳಿನಲ್ಲಿ ಸುಮಾರು 5-6 ಭಾಷೆ ಮಾತನಾಡ್ತಕ್ಕಂಥ ಜನಸಾಮಾನ್ಯರು ಇರೋದ್ರಿಂದ ನಾವು ಕನ್ನಡ ಭಾಷೆ ನಮ್ಮ ನಾಡ ಭಾಷೆ. ಯಾಕೆಂದರೆ ನಮ್ಮ ಕನ್ನಡ ನಾಡು ಒಂದು ತಪೋಭೂಮಿ ಅಂತ ಹೇಳ್ತಾ ಇದ್ದೀವಿ. ತಪೋಭೂಮಿ ಅಂತ ಹೇಳಿದ್ದಾರೆ. ಅದಕ್ಕೆ 2000 ವರ್ಷಗಳ ಸುದೀರ್ಘ ಭವ್ಯವಾದ ಒಂದು ಇತಿಹಾಸ ಕೂಡ ಇದೆ. ಅದರಿಂದ ಹಲವಾರು ಮಹನೀಯರು ಕೂಡ ಕನ್ನಡದ ಬಗ್ಗೆ ಹಿಂದೆನೆ, ಈಗ ಕ್ರಿಸ್ತಶಕ 850ರಲ್ಲಿ ಕವಿರಾಜ ಮಾರ್ಗದಲ್ಲಿ ಅಮೋಘ ವರ್ಷ ನೃಪತುಂಗರ ರಾಜರ ಕಾಲದಲ್ಲಿ ಶ್ರೀ ವಿಜಯ ಬರೆದಿರ್ತಕ್ಕಂಥ ಕವಿರಾಜ ಮಾರ್ಗದಲ್ಲಿ ಕಾವೇರಿಯಿಂದ ಗೋದಾವರಿವರ ಮೀರ್ದ ನಾಡದ ಕನ್ನಡದೋಳು ಅಂತಕ್ಕಂಥ ಒಂದು ಪದ ಇದೆ. ಅಷ್ಟು ವಿಶಾಲವಾಗಿರ್ತಕ್ಕಂಥ ಈ ಕನ್ನಡ ಭಾಷೆ ಮಾತನಾಡ್ತಕ್ಕಂಥ ನೆಲೆಗಳಿತ್ತು ಅಂತೇಳಿ. ಅದ್ರ ಜೊತೆಗೆ 10ನೇ ಶತಮಾನಕ್ಕೆ ಬಂದಾಗ ಆದಿಕವಿ ಪಂಪ ವಿಕ್ರಮಾರ್ಜುನ ವಿಜಯದಲ್ಲೂ ಕೂಡ ಮರಿದುಂಬಿಯಾಗಿ ಮೇಣ್ಕೋಗಿಲೆಯಾಗಿ ಪುಟ್ಟುವುದು ನಂದನವನದೋಳ್ ಅಂತ ಎಲ್ಲಾನು ಬಹಳಷ್ಟು ಕನ್ನಡದ ಬಗ್ಗೆ ವಿಚಾರವನ್ನು ಹೇಳಿದ್ದಾರೆ. ಅಂದರೆ ಕನ್ನಡ ಈಗ ನಾನು ಹೇಳಿದ್ನಲ್ಲ ಮೇಡಮ್, ಏನು ಅಂದರೆ ಹಳ್ಳಿಯಲ್ಲಿ ಒಂದು 5-6 ಭಾಷೆ ಇರೋದ್ರಿಂದ 5-6 ಭಾಷೆ ಇರೋದ್ರಿಂದ 5-6 ಭಾಷೆ ಅಂದ್ರೆ ನಿಮ್ದು ತೆಲುಗು ಇದೆ, ಬಹಳ ಇಂಪಾರ್ಟೆಂಟ್ ಮೇಡಮ್. ನಮ್ಮ ಹಳ್ಳಿಯಲ್ಲಿ ನಾನು ಕೆಲಸ ಮಾಡ್ತಕ್ಕಂಥ ಹಳ್ಳಿಯಲ್ಲಿ ತಮಿಳ್ ಇದೆ. ನಿಮ್ಮ ಕೆಲಸ ಮಾಡೋ ಹಳ್ಳಿ ಹೆಸರು ಏನು? ಎಂ ಹೊಸಹಳ್ಳಿ. ತೆಲುಗು ಇದೆ, ಮರಾಠಿ ಇದೆ. ಹೌದು ಮೇಡಮ್, ಅದು ಬಾರ್ಡರ್ ಏರಿಯಾ, ತಮಿಳುನಾಡು ಬಾರ್ಡರ್ ಆಗಿರೋದ್ರಿಂದ ಈ ರೀತಿ ಭಾಷೆಗಳಿರೋದ್ರಿಂದ ನಾವು ಬೇರೆ ಭಾಷೆಗೆ ಚ್ಯುತಿ ಬಾರದೇ ಇರೋ ರೀತಿಯಲ್ಲಿ ನಮ್ಮ ಭಾಷೆಗೆ ನಾವು ಹೆಚ್ಚಿನ ಪ್ರೀತಿಯನ್ನು ಕೊಟ್ಟು ಅದನ್ನು ಉಳಿಸಿ ಬೆಳೆಸ್ಕೊಳ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಕೂಡ ಆಗಿರುತ್ತೆ. ಅಂಥ ಜವಾಬ್ದಾರಿ ಸ್ಥಾನವನ್ನು ನಾವು ಪಡ್ಕೊಂಡಿರೋದ್ರಿಂದ ನಾವು ಅದನ್ನು ಟೀಚರ್ಸ್ ಮಕ್ಕಳಲ್ಲಿ, ಹಾಗೆಯೇ ಏನು ಪೋಷಕರಲ್ಲಿ, ಗ್ರಾಮಸ್ಥರಲ್ಲಿ ಕೂಡ ನಾವು ಅವರಲ್ಲಿ ಕನ್ನಡದ ಬಗ್ಗೆ ಅಭಿಮಾನವನ್ನು, ಗೌರವವನ್ನು ಮೂಡಿಸ್ಬೋದು ಮೇಡಮ್. ಸರಿ ಚಂದ್ರ ಅವರೇ, ನಮ್ಮ ಶಾಲೆ ಬಗ್ಗೆ ಹೇಳ್ತೀನಿ ಮೇಡಮ್. ಸಾಹಿತ್ಯದ ಬಗ್ಗೆ ಹೇಳಿ. ಸಾಹಿತ್ಯ ನಿಮ್ಮ ಶಾಲೆಯಲ್ಲಿ? ಶಾಲೆ ಸಾಹಿತ್ಯ ಎರಡು ಹೇಳ್ತೀನಿ. ನಮ್ಮ ಶಾಲೆಯಲ್ಲಿ ಓದ್ತಾ ಇರೋರು 10 ರಾಜ್ಯಗಳ ಮಕ್ಕಳಿದ್ದಾರೆ. ಎಲ್ಲ ಉತ್ತರ ಕಡೆಯವರು, ಎಲ್ಲ ಉತ್ತರ ಕಡೆಯವರು. ನಿಮ್ಗೆ ಚೆನ್ನಾಗಿ ಹಿಂದಿ ಬಂದಿರಬೇಕು. ಉತ್ತರ ಪ್ರದೇಶ, ವೆಸ್ಟ್ ಬೆಂಗಾಲು, ಅಸ್ಸಾಂ, ಬಿಹಾರ, ಒರಿಸ್ಸಾ, ಆಮೇಲೆ ಮಧ್ಯಪ್ರದೇಶ, ಇದು ನೇಪಾಳ್ ಪಕ್ಕ ತಮಿಳುನಾಡು. ಇದು ಲೀಗಲ್ ಮೈಗ್ರೆಂಟ್ಸ್ ಅಥವಾ ಇಲ್ಲೀಗಲ್ ಮೈಗ್ರೆಂಟ್ಸ್ ಇರ್ತಾರೆ ಮೇಡಮ್, ಎಲ್ಲ ಇರ್ತಾರೆ. ಎಲ್ಲ ಅವರೇ ಇರೋದು ಮೇಡಮ್. ಆದರೆ ಕನ್ನಡ ಕಲಿತಾ ಇದ್ದಾರೆ. ಭಾಳ ಚೆನ್ನಾಗಿ ಕಲಿತಾ ಇದ್ದಾರೆ. ಓಕೆ, ಭಾಳ ಚೆನ್ನಾಗಿ ಕಲಿತಾ ಇದ್ದಾರೆ. ಜೊತೆಗೆ ನಮಗೆ ಆಶ್ಚರ್ಯ ಆಗುತ್ತೆ. ಒಂದೊಂದು ಟೈಮ್ ಹೆಚ್ಚು ಮಕ್ಕಳು ಅವರೇ ಇರೋದು. ಒಂದೊಂದು ಟೈಮು ನಮ್ದು ಕರ್ನಾಟಕ ಶಾಲೆನೂ ಅನಿಸ್ಬಿಡ್ತದೆ. ಒಂದು ಟೈಮ್ ಅವ್ರ ಮಾತೃಭಾಷೆ ಯಾವ್ಯಾವುದೋ ಇರುತ್ತೆ, ನಮ್ಗೆ ಬರಲ್ಲ. ನಿಮಗೆ ಬರಲ್ಲ, ನೀವು ಕನ್ನಡದಲ್ಲೇ ಮಾತಾಡ್ಬೇಕು. ನಾವು ಕನ್ನಡದಲ್ಲೇ ಮಾತಾಡ್ತೀವಿ, ಕನ್ನಡದಲ್ಲೇ ಕಲಿಸ್ತೀವಿ. ಅವ್ರು ಕಲ್ತ್ಕೊಳ್ತಾ ಇದ್ದಾರೆ ಮೇಡಮ್. ಅವ್ರ ಪೇರೆಂಟ್ಸ್ ಬರಲ್ಲ. ಹೌದು, ಅವ್ರ ಪೇರೆಂಟ್ಸ್ ಬರಲ್ಲ. ಆ ಮಕ್ಕಳೇ ಬೆಳಗ್ಗೆ ಬರ್ತಾರೆ, 9:00ವರೆಗೆ ಬಾಗಿಲು ತೆಗಿತಾರೆ, ಎಲ್ಲ ಮಾಡ್ತಾರೆ, ಕನ್ನಡದಲ್ಲೇ ಮಾತನಾಡ್ತಾರೆ, ಕನ್ನಡ ಉಚ್ಚಾರಣೆ ಕಲ್ತಿದ್ದಾರೆ.
ಓಕೆ, ಇದು ಭಾಷೆ ಅಂತ ಬಂದಾಗ ನೀವು ಹೌದು. ತುಂಬಾ ಖುಷಿಯಿಂದ ಹೇಳ್ಕೊತಾ ಇದ್ದೀರಾ. ಹೌದೌದು. ನಾನು ಒಟ್ಟಾರೆಯಾಗಿ ನಿಮ್ಮ ಸಾಹಿತ್ಯದ ವಿಚಾರವಾಗಿ. ಸಾಹಿತ್ಯದಲ್ಲಿ ಅಂತ ಬಂದಾಗ ಹ್ಮ್. ಇವಾಗ ನಮ್ಮವರು ಪ್ರಾಪರ್ ಕನ್ನಡದವರೇನೇನೆ ಸಾಹಿತ್ಯದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ನಾನೇ ಕಂಡಿದ್ದೀನಿ ಇಷ್ಟೊಂದು ಜನ ಇದ್ದಾರೆ ಅಂತ. ಹೌದು, ಹೌದು. ಅವ್ರಗಳಿಗೆ ನೀವು ಯಾವ ರೀತಿ ಗೈಡ್ ಮಾಡ್ತೀರಾ, ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ತೀರಾ? ಈಗ ನಾವು ಕಮ್ಮಟಗಳೆಲ್ಲ ಮಾಡಿದ್ದೀವಿ ನಾವು, ಯಾವ ಥರದ್ದು? ಕಾವ್ಯ ಕಮ್ಮಟ ಎಲ್ಲ ಮಾಡಿದ್ದೀವಿ. ಆಮೇಲೆ ಪ್ರತಿ ತಿಂಗಳು ನಾವು ಕಾರ್ಯಕ್ರಮಗಳು ಮಾಡ್ತೀವಿ. ಅದು ಹೌದು, ಅದನ್ನ ಅವ್ರು ಬರ್ದಿರೋ ಪದ್ಯಗಳನ್ನ ನೀವು ಓದ್ತೀರಾ. ಆ ಓದ್ತಾರೆ. ಪದ್ಯದ ಗುಣಮಟ್ಟನ ಇವ್ಯಾಲ್ಯೂಯೇಟ್ ಯಾರು ಮಾಡ್ತಾರೆ? ವ್ಯಾಲ್ಯೂಯೇಟ್ ಮಾಡೋದಕ್ಕೆ ಈಗ ಮೊನ್ನೆ ಒಂದು ಕಾರ್ಯಕ್ರಮ ಮಾಡಿದ್ವಿ ನಾವು, ಕೋಟಿಗಾನಹಳ್ಳಿ ರಾಮಯ್ಯ ಅವರು ಹೌದು, ಬಂದಿದ್ದಾರೆ. ಕೋಟಿಗಾನಹಳ್ಳಿ. ಅವರು ಎಲ್ಲ ಪದ್ಯಗಳ ಬಗ್ಗೆ ಅದರ ದೋಷಗಳು, ಆಮೇಲೆ ಅದ್ರ ಪ್ಲಸ್ ಪಾಯಿಂಟ್ಸ್ ಎಲ್ಲ ಹೇಳಿದ್ರು. ರಾಮಯ್ಯ ಅವರು ಹೇಳಿದ್ರು. ಈ ರೀತಿ ನಾವು ಆ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಾರಲ್ಲ, ಕೆಲವರು ಪ್ರತಿಯೊಂದು ಅಂದ್ರೆ ಇದು ಕಮ್ಮಟನೇ ಅಲ್ವಾ ನೀವು ಹೇಳ್ತಾ ಒಂದು ಇರೋದು? ರೀತಿಯಲ್ಲಿ Workshop. ನಮ್ಮದು ಹೆಂಗಂದ್ರೆ ಈ ಕಲಾನಿಕೆ ಒಂದು ತಿಂಗಳ ಕಾರ್ಯಕ್ರಮ ಇದೆ, ನೀವು ನೋಡಿದ್ರು ಒಂದು ಕಾರ್ಯಕ್ರಮ. ನೋಡಿದ್ದೀನಲ್ಲ. ಅಲ್ಲಿಗೆ ಬಂದವ್ರು ಪ್ರತಿಯೊಬ್ರು ಮಾತನಾಡ್ತಾರೆ, ಹ್ಮ್. ಪ್ರತಿಯೊಬ್ರು ಕವಿತೆ ವಾಚನ ಮಾಡ್ತಾರೆ, ಅಲ್ಲಿ ಪ್ರತಿಯೊಬ್ಬರ ಧ್ವನಿನೂ ಇರ್ತದೆ ಅಲ್ಲಿ. ಸಾಹಿತ್ಯದ ಪ್ರೇಮ ಹುಟ್ಟುತ್ತೆ. ಹ್ಮ್. ಮುಂದೆ ವಾಟ್ ನೆಕ್ಸ್ಟ್? ನೆಕ್ಸ್ಟು ಅವ್ರವ್ರು ಬೆಳೀತಾ ಇದ್ದಾರೆ ಮೇಡಮ್. ಓಕೆ, ಪ್ರಿಂಟು ಮಾಡ್ತಾ ಇದ್ದಾರೆ. ಅವರೇ ಮಾಡ್ಕೋಬೇಕು ಅಥವಾ ಬೇರೆಯವ್ರು ಮಾಡ್ತಾ ಇದಾರೆ? ಅದು ನಾನು ನೇರವಾಗಿ ಹೇಳ್ತೀನಿ, ಕಾವ್ಯಕ್ಕಂತೂ ಯಾರು ಪಬ್ಲಿಷರ್ ಸಿಕ್ಕೋದೇ ಇಲ್ಲ. ಕವನ ನೀವೇ ಅವಾಗಲೇ ನೀವು ಪ್ರಶ್ನೆ ಮಾಡಿದ್ರಿ, ಯಾಕೆ ಬರೀ ಕವಿತೆಯನ್ನೇ ಬರೀತಾರೆ ಅಂತ ಹೇಳ್ಬಿಟ್ಟು. ಕಥಾ ಸಂಕಲನ ಬರೀರಿ, ಅದಕ್ಕೆ ಪಬ್ಲಿಷರ್ ಸಿಗ್ತಾರೆ. ಕಾದಂಬರಿ ಬರೀರಿ, ಅದಕ್ಕೆ ಪಬ್ಲಿಷರ್ ಸಿಗ್ತಾರೆ. ಆದರೆ ಕವನ ಸಂಕಲನಕ್ಕೆ ಯಾರು ಪಬ್ಲಿಷರ್ ಸಿಕ್ಕೋದೇ ಇಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ, ಯಾರು ಬರಹಗಾರರು ಇರ್ತಾರಲ್ಲ ಅವರೇ ಮುದ್ರಣ ಮಾಡ್ತಾರೆ. ನಾನು ಹೇಳ್ಬೇಕಂದ್ರೆ ನನ್ನ 96ರಲ್ಲಿ ನನ್ನ ಕುಂಭದ ಕವನ ಸಂಕಲನ ಬಿಡುಗಡೆ ಆಗಿತ್ತು ಮೇಡಮ್. ಅದು ಇಲ್ಲೇ ಸಾರಕ್ಕಿ ಅಲ್ಲ, ಒಂದು ಸಣ್ಣ ಪ್ರಿಂಟರ್ ಇತ್ತು. ಆ ಪ್ರಿಂಟರಲ್ಲಿ ಅದನ್ನು ಪ್ರಿಂಟ್ ಮಾಡಿಸಿದ್ದು ಜಾಣಗೆರೆ ವೆಂಕಟರಾಮಯ್ಯ ಸರ್ ಅವರು ಅದಕ್ಕೆ ಮುನ್ನುಡಿ ಬರೆದಿದ್ದಾರೆ. ಅವರೆಲ್ಲ ಪ್ರೋತ್ಸಾಹ ಕೊಟ್ಟರು ಆ ಟೈಮಲ್ಲಿ. ಹೇಳಬೇಕಂದ್ರೆ ಇದು ಪುಷ್ಟ ಅನುಭವ ನನಗೆ ಯಾವ ರೀತಿ ಪಬ್ಲಿಷ್ ಮಾಡಬೇಕು, ಯಾವ ರೀತಿ ಪ್ರಕಟಣೆ ಮಾಡಬೇಕು, ಅದನ್ನು ಯಾವ ರೀತಿ ಮಾರುಕಟ್ಟೆ ಮಾಡಬೇಕು, ಮಾರಾಟ ಮಾಡಬೇಕು ಅನ್ನೋದೇನು ಗೊತ್ತಿಲ್ಲ ಮೇಡಮ್. ಈಗ ಒಂದು ಐಡಿಯಾ ಸಿಕ್ಕಿದೆ. ಏನಂದರೆ ಒಂದು ಕಾಲ್ಫರ್ ಮಾಡ್ತಾರೆ, ಅವಾಗ ಅಪ್ಲೈ ಮಾಡಬೇಕು, ಅಪ್ಲೈ ಮಾಡಿ ಫಾರ್ಮಾಲಿಟೀಸ್ ಗೊತ್ತಿದೆ. ಆದರೆ ಆ ಸಂದರ್ಭದಲ್ಲಿ ನಮ್ಗೆ ಗೊತ್ತಿಲ್ಲ. ಸಾಮಾನ್ಯವಾಗಿ ಈಗ ಯಾರೇ ಆಗಲಿ, ಈಗ ಮೊನ್ನೆ ಸಹಾಯಧನಕ್ಕಾಗಿ ಅರ್ಜಿ ಹಾಕ್ಕೊಳ್ಳಿ ಅಂತೇಳಿ ಯುವ ಬರಹಗಾರರಿಗೆ ನಾನು ಸುಮಾರು ನಮ್ಮ ಪುಸ್ತಕ ಪ್ರಾಧಿಕಾರ ನಮ್ಮ ಸರೌಂಡಿಂಗ್ ಇದ್ದಂಥ ಯುವ ಕವಿಗಳಿಗೆಲ್ಲ ಫೋನ್ ಮಾಡಿ ಈ ರೀತಿ ಒಂದು ಕಾಲ್ಪರ್ ಮಾಡಿದ್ದಾರೆ, ನೋಡಿ ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ಅಪ್ಲೈ ಮಾಡ್ಕೊಂಡಂಥ ಒಬ್ಬ ದೇವರಾಜ್ ಅಂತ ಹೇಳ್ಬೇಕು, ದೇವರಾಜ್ ತಂಬಿಹಳ್ಳಿ ಅಂತ, ನಮ್ಮ ಚೈತನ್ಯ ಕಲಾನಿಕೇತನ, ಚುಟುಕು ಸಾಹಿತ್ಯ ಪರಿಷತ್, ಕನ್ನಡ ಸಾಹಿತ್ಯ ಪರಿಷತ್ ಇದರ ಒಂದು ಭಾಗ ಹುಡುಗ. ಅವರು ಅಪ್ಲೈ ಮಾಡಿದ್ರು, ಅವ್ರಿಗೆ ಅವ್ರ ಪುಸ್ತಕ ಆಯ್ಕೆ ಆಗಿದೆ. ಈ ರೀತಿ ಏನೋ ಅವಕಾಶಗಳಿದ್ದಾಗ ಇಂಥ ಕಡೆ ಅಪ್ಲೈ ಮಾಡಿರಿ, ಇಂಥ ಕಡೆ ಅಪ್ಲೈ ಮಾಡಿರಿ ಅಂತ ನಾವು ಅವ್ರಿಗೊಂದು ಮಾಹಿತಿ ಕೊಡ್ತೀವಿ. ಶ್ರೀನಿವಾಸ್ ಅವರೇ, ನಿಮ್ದು ಚುಟುಕ ಸಾಹಿತ್ಯ ಹೌದು ಮೇಡಮ್, ಬರೆಯೋದು ಬಹಳ ಈಸಿ ಅಂತಾರೆ. ಅದು ಚುಟುಕು ಆದರೂ ಕೂಡ ಕಡಿಮೆ ಇದ್ರೂ ಕೂಡ ಅರ್ಥ ಬಹಳಷ್ಟು ಇರುತ್ತೆ ಮೇಡಮ್. ಅದೇ ರೀತಿ ಬರ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಮೇಡಮ್ ಒಟ್ಟಾರೆಯಾಗಿ ಮಾಲೂರಲ್ಲಿ ಬಹಳಷ್ಟು ಕನ್ನಡ ಸಾಹಿತ್ಯ ಪರಿಷತ್ ಆಗಿರ್ಬೋದು, ಚೈತನ್ಯ ಕಲಾನಿಕೇತನ, ಆಮೇಲೆ ಆಲಂಪು ಸಂಸ್ಥೆ ಅಂತಿದೆ. ಎಲ್ಲ ಸಂಸ್ಥೆಗಳು ಒಂದು ರೀತಿಯಲ್ಲಿ ವಿಶೇಷವಾಗಿ ಕಾರ್ಯಕ್ರಮಗಳನ್ನು ಮಾಡ್ತಾನೆ ಇರ್ತಾರೆ ಮೇಡಮ್. ಓಕೆ, ನೀವು ಚುಟುಕು ಸಾಹಿತ್ಯ ಅಂದ ತಕ್ಷಣ ಎಲ್ರಿಗೂ ತಕ್ಷಣ ಜ್ಞಾಪಕ ಬರೋದು ದುಂಡಿರಾಜು, ಹೌದು ಮೇಡಮ್, BR ಲಕ್ಷ್ಮಣರಾವು, ಜರಗನಹಳ್ಳಿ ಅಲ್ವಾ? ಹೌದು ಮೇಡಮ್. ಸೊ ಇವಾಗ ನೀವುಗಳು ಒಂದು ಸೀಸನ್ಡ್ ರೈಟರ್ಸ್ ಆಗ್ಬಿಟ್ಟಿದ್ದೀರಾ, ಪೊಯೆಟ್ಸ್ ಆಗಿದ್ದೀರಾ. ನೆಕ್ಸ್ಟ್ ಲೆವೆಲ್ ಹೆಂಗೆ ತೊಗೊಂಡು ಹೋಗ್ತೀರಾ ಚುಟುಕು ಸಾಹಿತ್ಯನ? ಮೇಡಮ್ ಇದೇ ರೀತಿ ಕಾರ್ಯಕ್ರಮಗಳು ಮಾಡ್ತೀವಿ. ಮತ್ತು ಚುಟುಕು ಸಾಹಿತ್ಯದಿಂದನೂ ನಾವು ಚುಟುಕು ಸಾಹಿತ್ಯ ಸಮ್ಮೇಳನ ಮಾಡ್ತೀವಿ. ಅದನ್ನು ಸ್ವಲ್ಪ ಸಾಮಾನ್ಯವಾಗಿ ನಿಮ್ಮ ಸಮ್ಮೇಳನ ಅಂದರೆ ಲೋಕಲ್ ಲೀಡರ್ಸ್ನೆಲ್ಲ ಕಳಿಸ್ಬಿಡ್ತೀರಾ ಅಲ್ವಾ? ಅವಾಗ ಆ ಫಾರ್ಮಾಲಿಟೀಸ್ಗೆ ಅರ್ಧ ಎಲ್ಲ ಟೈಮ್ ಹೊರಟೋಗುತ್ತೆ. ನೀವು ಸಬ್ಜೆಕ್ಟ್ ವೈಸ್ ಎಷ್ಟು ಮಟ್ಟಿಗೆ ಪಾಠ ಮಾಡೋಕ್ಕಾಗುತ್ತೆ ಅಲ್ಲಿ ಬಂದವರಿಗೆ? ನೀವು ಕಮ್ಮಟದಲ್ಲಿ ಹೊಸ ವಿಷಯ ತಿಳಿಸೋಕ್ಕಾಗುತ್ತೆ? ಕಮ್ಮಟದಲ್ಲಿ ಅಂದರೆ ಅದೇ ಮೇಡಮ್, ಈ ಚುಟುಕುಗಳನ್ನು ನಾವು ಯಾವ ರೀತಿ ರಚನೆ ಮಾಡ್ಬೋದು,
ಅದನ್ನು ಒಬ್ಬ ಹಿರಿಯ ಮಾರ್ಗದರ್ಶಕರಿಂದ ನಾವು ಅವ್ರಿಗೆ ಮಾರ್ಗದರ್ಶನ ನೀಡಿದಾಗ ಸ್ವಲ್ಪ ಬೇಸಿಕ್ ಲೆವೆಲ್ ಇರೋರು ಎಲ್ಲರೂ ಕೂಡ ಸ್ವಲ್ಪ ಚೆನ್ನಾಗಿ ಬರೆಯೋದಕ್ಕೆ ರೆಡಿ ಆಗೋದಕ್ಕೆ ಒಂದು ಅವಕಾಶ ಸಿಗುತ್ತೆ ಅಂತ ಹೇಳಿ. ನಿಮಗೆ ಮೆಂಟೋರ್ ಯಾರು, ಪೋಷಕರು ಯಾರು, ಯಾರು ನಿಮಗೆ ಗೈಡ್ ಮಾಡ್ತಾರೆ? ಗೈಡ್ ಮಾಡೋದಕ್ಕೆ ಹಿರಿಯ ಸಾಹಿತಿಗಳು, ಅವ್ರನ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋದು. ಮತ್ತು ಇದಕ್ಕೆಲ್ಲ ಸಹಾಯವನ್ನು ಎಲ್ಲರೂ ಕೂಡ, ಈಗ ನಮ್ಮ ಟೀಮಲ್ಲಿ ಒಂದು 20 ಜನ ಇದ್ದಾರೆ ಮೇಡಮ್, ಮೆಂಬರ್ಸ್ ಇದ್ದಾರೆ, ಚುಟುಕು ಸಾಹಿತಿಗಳು. ಹೌದು, ಸಾಹಿತಿಗಳೇ ಅವರೆಲ್ಲರೂ ಕೂಡ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ. ಅವರ ಸಹಕಾರದಿಂದ ನಾವು ಇವಾಗ ಹಾಗೆ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ ಮೇಡಮ್. ಸಾಮಾನ್ಯವಾಗಿ ಯಾವ ಥರ ವಿಷಯದ ಬಗ್ಗೆ ನೀವು ಬರೀತೀರಾ? ಕಂಟೆಂಟ್ ನಾನು ಕೇಳ್ತಾರೆ. ಚುಟುಕುಗಳ ಬಗ್ಗೆ ಚುಟುಕು ಮತ್ತು ಕವನ ಆ ರೀತಿ ಬರುತ್ತೆ. ಆಮೇಲೆ ಚಂದ್ರು ಅವರೇ, ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ದಲಿತ ಮತ್ತು ಬಂಡಾಯ ಸಾಹಿತ್ಯನೇ ಯಾತಕ್ಕೆ ತುಂಬ ಪವರ್ಫುಲ್ ಆಗಿದೆ? ಅದು ಒಂದು ನೋವಿನಿಂದ ಬಂದಂತಹ ಸಾಹಿತ್ಯ ಅಥವಾ ಅವಮಾನದಿಂದ ಅನುಭವಿಸಿದಂಥ ನೋವುಗಳನ್ನು ಬರೆಯುವಂಥ ತುಂಬ ದಲಿತ ಸಾಹಿತ್ಯಕ್ಕೂ ಬಂಡಾಯ ಸಾಹಿತ್ಯಕ್ಕೂ ಒಂದು ಹತ್ತಿರದ ಸಂಬಂಧ ಇದ್ರೂ ದಲಿತ ಸಾಹಿತ್ಯ ಬೇರೆ ಆಗ್ತದೆ, ಬಂಡಾಯ ಸಾಹಿತ್ಯ ಬೇರೆ ಆಗುತ್ತೆ. ಬಂಡಾಯ ಸಾಹಿತ್ಯ ಬಹಳಷ್ಟು ಜನ ಅದಕ್ಕೆ ತುಂಬ ದೊಡ್ಡ ದೊಡ್ಡ ಸಾಹಿತಿಗಳು ಅದಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ದಲಿತ ಸಾಹಿತ್ಯ ಅಂದಾಗ ಸಿದ್ಧಲಿಂಗ ಬೂಸಾ ಚಳುವಳಿಯ ಮುಖಾಂತರ ಅದು ಪ್ರಾರಂಭ ಆಗಿದ್ದು, ಬಸವಲಿಂಗಪ್ಪ ಅವರ ಬೂಸಾ ಚಳುವಳಿಯ ಮೂಲಕ ಪ್ರಾರಂಭ ಆಗಿದ್ದು. ಆಮೇಲೆ ಸಂಘಟನೆ ಪ್ರಾರಂಭ ಆಯಿತು, ಚಳುವಳಿ ಪ್ರಾರಂಭ ಆಯಿತು. ಸಿದ್ಧಲಿಂಗಯ್ಯ ಅವರ ಒಂದು ಪ್ರಾರಂಭಿಕ ತಲೆಮಾರು ಅವರಿಂದ ಸ್ಟಾರ್ಟ್ ಆಗಿ ಈಗ ಒಂದು ಚಳುವಳಿನೇ, ಆವಾಗ ಸಾಹಿತಿಗಳೆಲ್ಲ ಚಳುವಳಿಯ ಜೊತೆಯಲ್ಲಿದ್ದರು. ಈಗ ಚಳುವಳಿ ಬೇರೆ ಆಗಿದೆ, ಸಾಹಿತಿಗಳು ಸ್ವಲ್ಪ ಹೌದು, ಕಾಲ ಬದಲಾಗಿದೆ. 3-4 ಡಿಕೇಡ್ಸ್ ಆಯಿತು. ಹೌದು ಮೇಡಮ್. ಇವಾಗ ಹೇಗೆ ರೀಡಿಫೈನ್ ಮಾಡ್ತೀರಾ? ಈಗ ನೀವು ಅವತ್ತು ಈ ಒಂದು ಮೂಮೆಂಟ್ಗೆ ಬಂಡಾಯ ಆಗ್ಬಹುದು, ದಲಿತ ಆಗ್ಬಹುದು, ಹೋದಾಗ ಸ್ಟೂಡೆಂಟ್ ಆಗಿದ್ರಿ. ಇವಾಗ ನಿಮ್ಗೆ ಬೇಕಾದಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ. ನೀವು ಈಗ ಆ ದಲಿತ ಮತ್ತೆ ಬಂಡಾಯ ಆ ಸಾಹಿತ್ಯನ ಹೇಗೆ ಅರ್ಥ ಮಾಡ್ಕೋತೀವಿ? ಈಗ ನಾನು ದಲಿತ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಮೇಡಮ್, ಕೋಲಾರ ಜಿಲ್ಲಾಧ್ಯಕ್ಷ. ಕಳೆದ ತಿಂಗಳು ರಾಯಚೂರಿನಲ್ಲಿ 12ನೇ ಅಖಿಲ ಭಾರತ ದಲಿತ ಸಾಹಿತ್ಯ ಸಮ್ಮೇಳನ ನಡೆಯಿತು. ಅದರಲ್ಲಿ ಜಯದೇವಿ ಗಾಯಕ್ವಾಡ್ ಅವರು ಸಮ್ಮೇಳನಾಧ್ಯಕ್ಷರು. 2 ದಿನಗಳ ಕಾರ್ಯಕ್ರಮ ಭಾಳ ಚೆನ್ನಾಗಿ ನಡೀತು. ಕಾರ್ಯಕ್ರಮದಲ್ಲಿ, ಸಮ್ಮೇಳನದಲ್ಲಿ ಏನು ಕಲ್ತ್ಕೊಂಡ್ ಬಂದ್ರಿ? ಬರಗೂರು ರಾಮಚಂದ್ರ ಪೂಜಾರ್ ಅವರೇ ಉದ್ಘಾಟನೆ ಮಾಡಿದ್ದು. ಅವ್ರ ಮಾತುಗಳು ಎಷ್ಟು ಚೆನ್ನಾಗಿತ್ತಂದರೆ, 2000 ನಂತರ ಆ ಶತಮಾನ ಈ ಶತಮಾನ ಅದನ್ನು ಒಂದು ವಿಶ್ಲೇಷಣಾತ್ಮಕವಾಗಿ ನೋಡೋದು. ಆವಾಗ ಒಂದು ಸಂಘಟನೆಗಳ ಕಾಲ ಆಗಿತ್ತು, ಈಗ ವಿಘಟನೆಗಳ ಕಾಲ ಆಗಿದೆ. ಆವಾಗ ಒಂದು ಸಾಂಘಿಕ ವ್ಯವಸ್ಥೆ ಇತ್ತು, ಈಗ ವ್ಯಕ್ತಿ ಪ್ರತಿಷ್ಠೆಯ ವ್ಯವಸ್ಥೆ ಆಗಿದೆ. ಈ ರೀತಿ ಅವ್ರು ಹೇಳಿದಂಥ ಮಾತುಗಳು ಬಹಳ ಬಹಳ ಅರ್ಥಪೂರ್ಣವಂತ ಮಾತುಗಳು, ಒಂದು ರೀತಿಯಲ್ಲಿ ಪ್ರೇರಣಾತ್ಮಕ ಮಾತುಗಳು. ಜೊತೆಗೆ ಆ ಬಹಳಷ್ಟು ಜನ ಒಳ್ಳೆ ವಿಚಾರವಂತರು ಬಂದಿದ್ದರು. ರಾಗಮ್ಮ ಆಗಿರ್ಬೋದು, ಬಹಳಷ್ಟು ವಿಚಾರವಂತರು. ಆಮೇಲೆ ಕುಂವೀರ್ ಭದ್ರಪ್ಪ ಅವರು ಎಲ್ಲ ಭಾಳಷ್ಟು ಜನ ಒಳ್ಳೆ ಸಾಹಿತಿಗಳನ್ನು ವಿಚಾರಗೋಷ್ಠಿಗಳಿಗೆ ಕರೆಸ್ಕೊಂಡಿದ್ರು. ಅವರೆಲ್ಲ ಬಹಳ ಚೆನ್ನಾಗಿ ವಿಷಯವನ್ನು ಅಂದರೆ ವಾಸ್ತವಕ್ಕೆ ಏನು ಬೇಕು ಅನ್ನೋ ವಿಷಯಗಳ ಬಗ್ಗೆ ಚರ್ಚೆ ಆದವು. ಭಾಳ ಚೆನ್ನಾಗಿತ್ತು. ಆ ಜೊತೆಗೆ ಅದು ಬರೀ ದಲಿತ ಸಾಹಿತ್ಯ ಸಮ್ಮೇಳನ ಹೆಸರಿಗೆ, ಆದರೆ ಎಲ್ಲ ಜನಾಂಗದವರನ್ನು ಆಹ್ವಾನಿಸಿದರು, ಅದರಲ್ಲಿ ಪ್ರಶಸ್ತಿಗಳನ್ನು ಕೊಟ್ಟರು. ಆ ರೀತಿ ಬೇರೆ ಏನು ಯೋಚನೆ ಮಾಡಿ. ಓಕೆ, ನೀವಲ್ಲಿ ಹೋಗಿ ಬಂದಾದ್ಮೇಲೆ ಸಾಕಷ್ಟು ವಿಷಯ ಕಲ್ತ್ಕೊಂಡಿದ್ದೀರಾ. ಕಲ್ತ್ಕೊಂಡ ಆದಮೇಲೆ ಇವತ್ತಿನ ಪರಿಸ್ಥಿತಿನಲ್ಲಿ ಅದನ್ನು ಹೇಗೆ ನೀವು ಅಳವಡಿಸ್ಕೋತೀರಾ? ಕೋಲಾರ ಜಿಲ್ಲಾ ದಲಿತ ಸಾಹಿತ್ಯ ಪರಿಷತ್ತಿಂದ ನಾವು ಪ್ರತಿಯೊಂದು ಕಡೆನೂ ಸಂಘಟನೆಗಳನ್ನು ಮಾಡ್ತಾ ಇದ್ದೀವಿ. ಆ ದಲಿತ ಲೇಖಕರನ್ನು ಒಟ್ಟುಗೂಡಿಸ್ತಾ ಇದ್ದೀವಿ. ಜೊತೆಗೆ ದಲಿತ ಲೇಖಕರೇ ಅಂತಲ್ಲ, ಈಗ ನಾವು ಹೆಸರಿಗೆ ಹೇಳ್ತೀವಿ ಅಷ್ಟೇ. ಈ ಮಾಲೂರು ತಾಲೂಕಲ್ಲಿ ನಾವು ತಿಳ್ಕೊಳ್ಬೇಕಾದ್ರೆ ಎಲ್ಲನೂ ಒಂದೇ ಸಂಘಟನೆ. ಅದು ಸಾಹಿತ್ಯ ಸಂಘಟನೆ. ಅದು ಕನ್ನಡ ಸಾಹಿತ್ಯ ಪರಿಷತ್ ಆಗಿರ್ಬೋದು, ಚುಟುಕು ಸಾಹಿತ್ಯ ಪರಿಷತ್ ಆಗಿರ್ಬೋದು, ದಲಿತ ಸಾಹಿತ್ಯ ಪರಿಷತ್ ಆಗಿರ್ಬೋದು, ಚೈತನ್ಯ ಕಲಾನಿಕೇತನ ಆಗಿರ್ಬೋದು, ಇವೆಲ್ಲವೂ ಸಹ ಒಂದೇ ಮೇಡಮ್. ಇವಾಗ ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯಕ್ರಮ ಆಯಿತಾ, ನಾವೆಲ್ಲರೂ ಸೇರ್ಕೊಳ್ತೀವಿ. ಚುಟುಕು ಸಾಹಿತ್ಯ ಪರಿಷತ್ ಕಾರ್ಯಕ್ರಮ ಆಯಿತಾ, ನಾವೆಲ್ಲರೂ ಸೇರ್ಕೊಳ್ತೀವಿ. ದಲಿತ ಸಾಹಿತ್ಯ ಪರಿಷತ್ ಕಾರ್ಯಕ್ರಮ ಆಯಿತಾ, ನಾವೆಲ್ಲರೂ ಸೇರ್ಕೊಡ್ತೀವಿ. ಆಮೇಲೆ ಯಾವುದು ಮಕ್ಕಳ ಸಾಹಿತ್ಯ ಆಯಿತಾ, ಅದಕ್ಕೂ ಎಲ್ಲರೂ ಸೇರ್ಕೊಳ್ತೀವಿ. ಆಮೇಲೆ ಏನಂದರೆ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಬರ್ತದೆ ಮಾರ್ಚ್ ತಿಂಗಳಲ್ಲಿ. 9 ಚೈತನ್ಯ ಕಲಾನಿಕೇತನದಿಂದ
9 ಮಹಿಳಾ ಕವಿಗೋಷ್ಠಿಗಳನ್ನು ನಾವು ಪ್ರತಿ ವರ್ಷ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಈ- ಈ- ಅಥವಾ ಅದು ಹೆಂಗಿರ್ತದೆ ಅಂದರೆ ಮಧ್ಯಾಹ್ನ ಒಂದು 2 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಮುಗಿಯೋದು 7 ಗಂಟೆ ಆಗುತ್ತೆ. ಓಕೆ 7-7:30 ಪ್ರತಿಯೊಬ್ಬರು ಮಾತನಾಡ್ತಾರೆ. ಪ್ರತಿಯೊಬ್ಬರು ಮಾತನಾಡ್ತಾರೆ, ಅವ್ರ ಅನುಭವಗಳನ್ನ ಹಂಚ್ಕೊಳ್ತಾರೆ, ಜೊತೆಗೆ ಕವಿತೆ ವಾಚನ ಮಾಡ್ತಾರೆ. ಬಹಳ ಚೆನ್ನಾಗಿರ್ತದೆ ಮೇಡಮ್. ಅದೇ ನೀವು ಹೇಳೋ ರೀತಿ ನೋಡ್ತು ಅಂತಂದ್ರೆ ಮಹಿಳೆ ಆಗಲಿ ಪುರುಷ ಆಗಲಿ ಹೌದು. ಸಾಹಿತ್ಯ ಅಂತಂದಾಗ ನಿಮಗೆ ಒಂದು ವರ್ಡ್ ಪವರ್ ಇದ್ದಾಗ ನಾನು ಏನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮಹಿಳಾ ಸಾಹಿತ್ಯ ಇದೆಯಲ್ಲ ಮೇಡಮ್, ನನ್ನ ಅನುಭವದಲ್ಲಿ ಹೇಳ್ತೀನಿ. ವಿದ್ಯಾರ್ಥಿ ದಿಶೆಯಲ್ಲಿ ಬರ್ತಾರೆ ಹೆಣ್ಮಕ್ಳು, ಬರೀತಾರೆ, ಕಾರ್ಯಕ್ರಮಗಳು ಬರ್ತಾರೆ, ಬರೀತಾರೆ, ಓದ್ತಾರೆ. ಆದರೆ ಮದುವೆ ಆದ ನಂತರ ಆ ಅವಕಾಶಗಳು ಅವ್ರು ಸಿಕ್ಕಲ್ಲ. ಕವಿತೆ ಬರೆಯೋದು ಬಿಡ್ತಾರೆ, ಪುಸ್ತಕ ಮಾಡೋದು ಬಿಡ್ತಾರೆ. ಎಲ್ಲ ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ. ಭಾಳ ಒಳ್ಳೆ ಪ್ರಬುದ್ಧ ಕವಿಯತ್ರಿಗಳಾಗ್ತಾರೆ ಅನ್ನೋರು ಕೂಡ ಸಹ ಮದುವೆ ಆದಮೇಲೆ ಯಾವುದೋ ಒಂದು ಕಾರಣಕ್ಕೆ ಎಲ್ಲ ಬಿಟ್ಬಿಡ್ತಾರೆ. ಬರೆಯೋದು ಬಿಟ್ಬಿಡ್ತಾರೆ, ಹಾಡೋದು ಬಿಟ್ಬಿಡ್ತಾರೆ, ಎಲ್ಲ ಬಿಟ್ಬಿಟ್ಟಿರ್ತಾರೆ. ಅಂತ 3-4 ಎಕ್ಸಾಂಪಲ್ಸ್ ನಮಗಿದೆ. ಒಬ್ಬ ಪ್ರಬುದ್ಧ ಸಾಹಿತಿ ಆಗುವಂಥ ಎಲ್ಲ ಲಕ್ಷಣಗಳಿರುವಂಥ ಹೆಣ್ಮಕ್ಳು ಮದುವೆ ಆದಮೇಲೆ ಯಾಕೋ ಒಂದು ಆ ಸಂಸಾರದ ಒಂದು ಇದಕ್ಕೆ ತೊಡಗಿಸ್ಕೊಂಡ್ಬಿಡ್ತಾರೆ. ಅಂದರೆ ಓಕೆ, ಈಗ ನೀವು ಹೇಳ್ತಾ ಇದ್ರಿ ನಮ್ಮೂರಲ್ಲಿ ಸಾಹಿತ್ಯ ಪರಿಷತ್ ಕೂಡ ಇದೆ ಅಂತ. ನೀವು ಮಾಡ್ತಾ ಇರೋ ಕೆಲಸಕ್ಕೂ ಸಾಹಿತ್ಯ ಪರಿಷತ್ ಮಾಡ್ತಾ ಇರೋ ಕೆಲಸಕ್ಕೂ ಏನು ವ್ಯತ್ಯಾಸ ಇದೆ, ಡಿಫ್ರೆನ್ಸ್ ಏನಿದೆ ಮೇಡಮ್? ಸಾಹಿತ್ಯ ಪರಿಷತ್ ಅಂದರೆ ಅದೊಂದು ಒಂದು ಪ್ರಾತಿನಿಧಿಕ ಸಂಸ್ಥೆ, ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆ ಅಂತ ಅದನ್ನು ಹೇಳ್ತಾರೆ. ನಮ್ಮದು ಒಂದು ಚಿಕ್ಕ ಸಂಸ್ಥೆಗಳು. ನಿಮ್ದಕ್ಕೆ ಮತ್ತು ಅವ್ರದಕ್ಕೆ ಏನು ಡಿಫ್ರೆನ್ಸ್ ಇದೆ ಗ್ರಾಮೀಣ ಪ್ರದೇಶದಲ್ಲಿ? ಅವ್ರು ಯಾವ ರೀತಿ ನಿಮ್ಮನ್ನ ಗೈಡ್ ಮಾಡುತ್ತೆ ಸಾಹಿತ್ಯ ಪರಿಷತ್ತು? ಈಗ ಎಲ್ಲ ಒಂದೇ ರೀತಿಯಲ್ಲಿ ಮಾಡ್ತೀವಿ ಮೇಡಮ್. ಈಗ ಕನ್ನಡ ಸಾಹಿತ್ಯ ಪರಿಷತ್ತು, ಚುಟುಕು ಸಾಹಿತ್ಯ ಪರಿಷತ್ತು, ಚೈತನ್ಯ ಕಲಾನಿಕೇತನ ಆ ರೀತಿ ಏನಿಲ್ಲ. ಅವರವರ ಸಂಸ್ಥೆಗಳವರು ಅಧ್ಯಕ್ಷರು ಏನಿರ್ತಾರೋ ಅವರು ಕಾರ್ಯಕ್ರಮಗಳ ವಿಭಿನ್ನ ರೀತಿಯಲ್ಲಿ ತೊಡಗಿಸ್ಕೊಂಡು. ವಿಭಿನ್ನ ಅಂದರೆ ಯಾವ ರೀತಿ? ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಅಂತ. ಈಗ ಕವಿಗೋಷ್ಠಿ, ದೊಡ್ಡವ್ರಿಗೆ ಕವಿಗೋಷ್ಠಿ ಮಾಡ್ಬೋದು, ಮಕ್ಕಳ ಕವಿಗೋಷ್ಠಿ ಮಾಡ್ಬೋದು, ಕಥೆಗಳ ಬಗ್ಗೆ ಆಗಿರ್ಬೋದು, ಈ ರೀತಿ ಮೇಡಮ್. ಓಕೆ, ನಿಮಗೆ ಸಾಹಿತ್ಯ ಅಂತಂದಾಗ ಲಿಟ್ರೇಚರ್ ಅಪ್ರಿಸಿಯೇಷನ್ ಕೋರ್ಸ್ ಏನಾದರೂ, ರಸಗ್ರಹಣ ಶಿಬಿರ ಆ ಥರದ್ದು ಏನಾದರೂ ಮಾಡ್ತೀರಾ? ಹೊಸ ಹೊಸ ಪುಸ್ತಕಗಳನ್ನ ಏನಾದರೂ ಪರಿಚಯ ಮಾಡ್ತೀರಾ? ಮತ್ತೆ ಲೇಖಕರನ್ನ ಕರೆಸ್ತೀರಾ? ಅದು ಯೋಜನೆ ಇದೆ ಮೇಡಮ್, ಮುಂದೆ ಮಾಡಬೇಕಂತ. ಈ ಕೋಲಾರಲ್ಲಿ ನಡೀತಾ ಇದೆ ಅದು. ಪುಸ್ತಕ ಪರಿಚಯ ಕಾರ್ಯಕ್ರಮ ತಿಂಗಳಿಗೊಂದ್ಸಲ ಓದುಗ ಮತ್ತು ಕೇಳುಗ ಅಂತ ಹೇಳ್ಬಿಟ್ಟು ಒಂದು ಸಂಸ್ಥೆ ಮಾಡಿಕೊಂಡು, ಅದೇ ಹೆಸರಲ್ಲಿ ನಿನ್ನೆ ಕೂಡ ಒಂದು ಕಾರ್ಯಕ್ರಮ ಆಯಿತು. ನಿನ್ನೆ ಡಾಕ್ಟರ್ ಎಂ ವೆಂಕಟಸ್ವಾಮಿ ಅವರು, ಭೂವಿಜ್ಞಾನಿಗಳು, ಅವರು ಒಂದು ಪುಸ್ತಕದ ಬಗ್ಗೆ ಮಾತನಾಡಿದ್ರು. ಅದೇ ರೀತಿ ನಮ್ಮ ಮಾಲೂರಲ್ಲಿ ಒಂದು ಮಾಡಬೇಕು ಅಂತ ಯೋಚನೆ ಇದೆ. ಇನ್ನೂ ಮಾಡಿಲ್ಲ ಮೇಡಮ್, ಮಾಡ್ತೀವಿ. ಓಕೆ, ಆಮೇಲೆ ಇನ್ನೂ ಒಂದು ಮಾತಿದೆ, ಗ್ರಾಮೀಣ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ದಲಿತ ಬಂಡಾಯ ಬಿಟ್ಟರೆ ಬೇರೆ ತರಹ ಯೋಚನೆ ಕಡಿಮೆ ಇದೆ, ಓದು ಕಡಿಮೆ ಇದೆ, ಸಾಹಿತ್ಯನೂ ಕಡಿಮೆ ಇದೆ ಅಂತ. ಹೌದಾ? ಎಲ್ಲ ಸಮಾನತೆನೇ ಇರ್ತದೆ ಮೇಡಮ್. ಸಮಾನತೆ ಅಂದರೆ ಯಾವ ರೀತಿ ಹೇಳ್ತಾ ಇದ್ದೀರಾ? ಅಂದರೆ ಈಗ ಬರೀ ಈಗ ಸರ್ ಹೇಳಿದ್ರಲ್ವ, ದಲಿತ ಸಾಹಿತ್ಯ ಬೇರೆ, ಕನ್ನಡ ಸಾಹಿತ್ಯ ಬೇರೆ ಅಂತಿಲ್ಲ. ಎಲ್ಲ ಒಂದು ಕನ್ನಡ ಪರ ಒಂದು ಸಾಹಿತ್ಯಕ್ಕೇ ಆದ್ಯತೆಯನ್ನು ಕೊಡ್ತಾ ಬರ್ತಕ್ಕಂಥದ್ದು. ಹೇಳ್ಬೇಕಂದ್ರೆ ಅದನ್ನು ಒಪ್ಕೊಳ್ಬೇಕಾಗಿರುತ್ತೆ ಮೇಡಮ್. ಯಾಕಂದರೆ ಈಗಿನ ಯುವ ಪೀಳಿಗೆ ಇದೆ, ಅಥವಾ ಮಕ್ಕಳಾಗಿರ್ಬೋದು, ಎಲ್ಲರೂ ಆಗಿರ್ಬೋದು, ಹೆಚ್ಚು ಈ ಮೊಬೈಲ್ ಗೀಳಿಗೆ ಬಿದ್ದಿರ್ತಾರೆ. ಹೆಚ್ಚು ಅದಕ್ಕೋಸ್ಕರನೇ ತಮ್ಮ ಟೈಮ್ ಸ್ಪೆಂಡ್ ಮಾಡ್ತಾರೆ. ಯಾವ್ದು ಎಂಟರ್ಟೈನ್ಮೆಂಟ್ ಅಂತ ನೀವು ಹೇಳ್ತೀರಾ? ನೋಡ್ತು ಅಂತ ಹೇಳಿದ್ರೆ ಫೇಸ್ಬುಕ್ ಸಾಹಿತ್ಯನೇ ಜಾಸ್ತಿ ಆಗ್ತಾ ಇದೆಯಲ್ಲ ಈಗ. ಅದರಿಂದನೂ ತುಂಬಾ ಜನ ಬರಿತಾ ಇದ್ದಾರೆ, ಪಾಪ್ಯುಲರ್ ಆಗ್ತಾ ಇದ್ದಾರೆ, ಓದ್ತಾ ಇದ್ದಾರೆ. ಬಹಳಷ್ಟು ಜನ ಇದ್ದಾರೆ. ಫೇಸ್ಬುಕ್ ರೈಟರ್ಸ್ ಇವತ್ತಿನ ದಿನ ತುಂಬಾ ಪಾಪ್ಯುಲರ್ ಆಗಿದ್ದಾರೆ, ಇನ್ಫ್ಲೂಯೆನ್ಸರ್ಸ್ ಆಗಿದ್ದಾರೆ. ಸಂಸ್ಥೆಗಳು ಇವೆ ಅದರಲ್ಲೂ. ಹೌದೌದು, ತಮ್ಮನ್ನ ತಾವೇ ಗುರುತಿಸ್ಕೊಳ್ಳೋದಕ್ಕೆ ಒಂದು ಅವಕಾಶನೂ ಸಿಗ್ತಾ ಇದೆ ಮೇಡಮ್. ಅದೇ ಹೇಗಿದ್ರು ನೀವು ಹೇಳೋದಲ್ಲ, ಪತ್ರಿಕೆಗಳು ಪ್ರಿಂಟ್ ಮಾಡೋದು ಕಡಿಮೆ ಆಗಿದೆ ಅಂತ. ಅದು ಒಪ್ಕೊಳ್ಬೇಕಾದ್ರೆ. ಯಾಕಂದ್ರೆ ಫೇಸ್ಬುಕ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ನಮ್ಮ ಒಂದು ಪ್ರತಿಭೆಯನ್ನ ಅಲ್ಲಿ ಪ್ರತಿಬಿಂಬಿಸೋದಕ್ಕೆ ಒಂದು ಒಳ್ಳೆಯ ಅವಕಾಶಗಳು ಅವೆಲ್ಲನೂ ಬಹಳ ಬೇಗನೆ ತಲುಪ್ತದೆ ಎಲ್ರೂ. ಅದೇನಾಗ್ತದೆ ಅಂದರೆ, ಮೊನ್ನೆ ಕೊಡಗನೂರು ರಮ್ಯ ಅವರು ಹೇಳ್ತಾ ಇದ್ರು, ವಾಟ್ಸಪ್ ಸಾಹಿತ್ಯ ಆಗಿರ್ಬೋದು, ಫೇಸ್ಬುಕ್ ಸಾಹಿತ್ಯ ಆಗಿರ್ಬೋದು, ಸೂಪರ್ ಅಂದರೆ ಅಷ್ಟು ಮುಗಿದೋಗುತ್ತೆ, ಸ್ಟುಪಿಡ್ ಅನ್ಬೇಕು ಅಂತ.
ಸ್ಟುಪಿಡ್ ಅಂದರೆ ಅವನು ತಿದ್ಕೊಳ್ಳೋದಕ್ಕೆ ಮಾರ್ಗ ಆಗುತ್ತೆ. ಸೂಪರ್ ಅಂದ ತಕ್ಷಣ ಅದನ್ನ ತಿದ್ಕೊಳ್ಳೋಕೆ ಹೋಗಲ್ಲ. ಎಲ್ಲರೂ ಏನು ಮಾಡ್ತಾರೆ ಅಂದರೆ ಒಂದು ಕವಿತೆ ಬರೀತಾರೆ, ಅದು ಯಾವ ಓದುಗರು ಎಂತೆಂಥವರೋ ಇರ್ತಾರೆ, ಅವರು ಓದೋದು ಕೂಡ ಇಲ್ಲ, ಕೆಲವರೆಲ್ಲ ಸುಮ್ಮನೆ ಲೈಕ್ ಮಾಡ್ತಾರೆ, ಸೂಪರ್ ಅಂತಾರೆ, ಇನ್ನೊಂದು ಹೇಳ್ತಾರೆ, ಅದು ಕಾವ್ಯದ ಗಂಧನೇ ಗೊತ್ತಿರಲ್ಲ ಅಂಥವರೆಲ್ಲ ಅದನ್ನ ಇದು ಮಾಡ್ತಾರೆ. ಓಕೆ, ಚಂದ್ರವರೇ, ನೀವು ಹೇಳ್ತಾ ಇದ್ರಿ ಮುಂಚೆ ನನಗೆ ಬುಕ್ ಪ್ರಕಟಣೆ, ಪುಸ್ತಕ ಪ್ರಕಟಣೆ ಗೊತ್ತಾಗ್ತಾ ಇರಲಿಲ್ಲ, ಇವಾಗ ಗೊತ್ತಾಗಿದೆ, ಅದನ್ನು ಹೇಗೆ ಮಾರಾಟ ಮಾಡಬಹುದು ಅನ್ನೋದು ಗೊತ್ತಾಗಿದೆ ಅಂತ ಹೇಳ್ತಾ ಇದ್ರಿ. ಸ್ವಲ್ಪ ಯಾಕೆಂದರೆ ಇಲ್ಲಿ ಬೆಂಗಳೂರಿನಲ್ಲಿ ಇರುವಂಥ ಕೆಲವು ಪಬ್ಲಿಷರ್ಸೇ ಒದ್ದಾಡ್ತಾ ಇದ್ದಾರೆ. ಆಯಿತಾ, ಈಗ ನೀವು ಗ್ರಾಮೀಣ ಪ್ರದೇಶದಲ್ಲಿ ಬರೆದು ಪ್ರಕಟಣೆ ಮಾಡಿ ಆ ಫಾರ್ಮಾಲಿಟೀಸಿಗೆ ಕಾದು ನೀವು ಹಾಕಿರೋ ದುಡ್ಡು, ನಿಮ್ಮಲ್ಲಿ ಇರುವಂಥ ಒಂದು ಪ್ಯಾಷನನ್ನು ಜನಕ್ಕೆ ತಲುಪ್ಸೋಕ್ಕಾಗ್ತಾ ಇದೆಯಾ? ಪುಸ್ತಕ ಅವಲಕ್ಕಿ ಬುವಾಲಕ್ಕಿ ಅದು, ಆಮೇಲೆ ಇನ್ನೊಂದು ಗೂಡು ಸೇರದ ಹಕ್ಕಿ, ಅವೆರಡೂ ಸಹ 300 ಪ್ರತಿಗಳು ತಗೊಂಡ್ರು ನಾವು ಲೈಬ್ರರಿ ಕಡೆಯಿಂದ. ಇವೆರಡೂ ಅದರಲ್ಲೂ ಇದು 300 ತಗೊಂಡ್ರು, ಅದು 300 ಗ್ರಂಥಾಲಯದಿಂದ ತಗೊಂಡ್ರು, 100 ಪುಸ್ತಕಗಳು ಪುಸ್ತಕ ಪ್ರಾಧಿಕಾರದಿಂದ ತಗೊಂಡ್ರು, ಅವಲಕ್ಕಿ ಬುವಾಲಕ್ಕಿ. ಜೊತೆಗೆ ಸ್ಥಳೀಯ ಲೈಬ್ರರಿಗಳಿಗೆ 20 ಪುಸ್ತಕಗಳು ತಗೊಂಡ್ರು. ಸೊ ನೀವು ಆಯಿತು, ನಿಮಗೆ ಆಯಿತು ಅಂದರೆ ಈಗ ಕಾಲ್ಪರ್ರೆ ಮಾಡಿಲ್ಲ, ಸುಮಾರು 2020. ಹೌದು. ನಾನೇನು ಕೇಳಕ್ಕೆ ಹೊರಟಿರೋದು ಅಂದರೆ, ಬೆಂಗಳೂರಿನವರೇ ಒದ್ದಾಡ್ತಾ ಇದ್ದಾರೆ, ಅಷ್ಟೇ ಒದ್ದಾಟ ನಿಮಗೂ ಇದೆಯಾ ಅಥವಾ ಡಬಲ್ ಒದ್ದಾಟ ಇದೆಯೋ? ಇರ್ತದೆ ಮೇಡಮ್, ಅದಕ್ಕೆ ಡಬಲ್ ಒದ್ದಾಟನ ಭಯ ಪಡ್ತಾರೆ ಮೇಡಮ್. ಈ ಪುಸ್ತಕ ಲೇಖಕರು ಪುಸ್ತಕ ಬರಿಬೇಕಾದ್ರೆ ಬರೀತಾರೆ, ಅದು ಪ್ರಕಟಣೆ ಮಾಡ್ಬೇಕಂದ್ರೆ ಭಯ ಪಡ್ತಾರೆ, ದುಡ್ಡು ಬರ್ತದೋ ಇಲ್ವೋ. ನೀವೇನು ಹೇಳ್ತೀರಾ ಶ್ರೀನಿವಾಸ್ ಅವರೇ? ಮೇಡಮ್, ನಾವೇನು ಹೇಳ್ತೀವಿ ಅಂದರೆ, ಈಗ ಒಂದು ಹೊಸ ಕಾನ್ಸೆಪ್ಟ್ ಇದು ಏನಿದೆ ಅಂದರೆ, ಪುಸ್ತಕ ಪ್ರಾಧಿಕಾರದಿಂದ ಮನೆಗೊಂದು ಗ್ರಂಥಾಲಯ ಅಂತ ಒಂದು ಹೊಸ ಕಲ್ಪನೆದು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಮಾಲೂರು ತಾಲೂಕಿನಿಂದ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಮೇಡಮ್, ಜಾಗೃತಿ ಸಮಿತಿ ಅಂತೇಳಿ. ಈಗ ಒಂದು ಹಳ್ಳಿನಲ್ಲಿ ಯಾರ್ದೋ ಒಂದು ಮನೆಗೊಂದು ಗ್ರಂಥಾಲಯ, ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ನಮ್ಮ ತಾಲೂಕಿನಲ್ಲಿರೋದು ಇರ್ತಕ್ಕಂಥ ಕವಿಗಳದ್ದು, ಅಂದರೆ ಪರಿಚಯ ಇರ್ತಕ್ಕಂಥ, ನಮ್ಮ ತಾಲೂಕು ಅಂತೇನಿಲ್ಲ, ನಮ್ಮ ರಾಜ್ಯದ ಯಾರ್ಯಾರು ಪರಿಚಯ ಇರ್ತಕ್ಕಂಥ ಕವಿಗಳ ಪುಸ್ತಕಗಳನ್ನು ನಾವು ಅವರಿಗೆ ಖರೀದಿ ಮಾಡೋ ರೀತಿಯಲ್ಲಿ ಅವ್ರಿಗೆ ತಿಳಿಸ್ಕೊಡ್ಬೋದು ಅಂತ ಹೇಳ್ತೀವಿ ಮೇಡಮ್. ಇದು ಪಂಚಾಯತ್ RDPR ಸ್ಕೀಮ್ ಅಲ್ವಾ ಇದು? ಮನೆಗೊಂದು ಹೌದು ಮೇಡಮ್, ಮನೆಗೊಂದು ಗ್ರಂಥಾಲಯ ಪ್ರಾಧಿಕಾರ. ಏನಂದರೆ ಕವಿಗಳ ಪುಸ್ತಕಗಳು ಬಿಡುಗಡೆ ಆದಾಗ ಅವರ ಪುಸ್ತಕಗಳನ್ನು ತೆಗೆದುಕೊಂಡು ಅವ್ರಿಗೆ ಪ್ರೋತ್ಸಾಹ ಕೊಡೋದು. ಈಗ ಮನೆಯಲ್ಲಿ ಯಾರು ಗ್ರಾಮದಲ್ಲಿ ಗ್ರಂಥಾಲಯ ಓಪನ್ ಮಾಡ್ಕೊತಾರೋ ಮನೆಯಲ್ಲಿ, ಅವ್ರಿಗೆ ಆ ರೀತಿ ಆಸಕ್ತಿ ಮೂಡಿಸೋಣ ಅಂತೇಳಿ. ಇವಾಗ ನೀವು ದಲಿತ ಮತ್ತು ಬಂಡಾಯ ಸಾಹಿತ್ಯದ ಬಗ್ಗೆನೇ ಹೇಳ್ತಾ ಇದ್ದೀರಾ, ಅದನ್ನು ಬಿಟ್ಟು ಹೊಸ ಸಾಹಿತ್ಯನ ಎಷ್ಟು ಮಟ್ಟಿಗೆ ಓದ್ಕೋತಾ ಇದ್ದೀರಾ, ಎನ್ಹ್ಯಾನ್ಸ್ ಮಾಡ್ಕೋತಾ ಇದ್ದೀರಾ? ಮೇಡಮ್, ಯಾವುದೇ ಆಗಲಿ, ಬರೀ ದಲಿತ ಬಂಡಾಯ ಸಾಹಿತ್ಯ ಅನ್ನೋದಕ್ಕಿಂತಲೂ ಎಲ್ಲ ಸಾಹಿತ್ಯವನ್ನು ನಾವು ಓದ್ಕೋಬೇಕು. ಎಲ್ಲ ಸಾಹಿತ್ಯವನ್ನು ಓದ್ಕೊಂಡಾಗಲೇ ನಮಗೇನಾದ್ರು, ಈಗ ಇವರು ನಮ್ಮ ಶಿವರಾಮ್ ಕಾರಂತರು, ಚೋಮನ ದುಡಿ ಅಂತ ದಲಿತ ಸಾಹಿತ್ಯ, ಅದು ದಲಿತರ ಒಂದು ಇದರಲ್ಲೇ ಬರೆದಿರುವಂಥದ್ದು. ಹಾಗಂತ ನಾವು ಅದು ಬೇರೆ ಸಾಹಿತ್ಯ, ಈ ಸಾಹಿತ್ಯ ಅಂತ ಹೇಳಕ್ಕೆ ಚೋಮನ ದುಡಿನ ಎಕ್ಸಾಂಪಲ್ ಆಗಿ ತಗೋತಾ ಇದ್ದೀರಾ. ಕಾರಂತರದು ಮೂಕಜ್ಜಿ ಕನಸು ಯಾಕೆ ತಗೊಳ್ಳಲ್ಲ, ಚಿಗುರಿದ ಕನಸು ಯಾಕೆ ತಗೊಳ್ಳಲ್ಲ? ಅವೆಲ್ಲ ತಗೊಳ್ತೀವಿ ನಾವು, ಎಲ್ಲ ಓದ್ಕೋಬೋದು. ಅಲ್ಲ, ನಾವು ಇಂಥದೇ ಸಾಹಿತ್ಯ ಓದಬೇಕು, ಇಂಥದೇ ಸಾಹಿತ್ಯ ಓದಬಾರ್ದು ಅನ್ನೋದೇನು ಇಲ್ಲ, ಎಲ್ಲ ಸಾಹಿತ್ಯವೂ ನೀವು ಓದಬೇಕು. ನಾವು ಅರ್ಥಪೂರ್ಣ ಲೇಖಕರನ್ನ ಕರೆಸಿ ಏನಾದರೂ ಇಂಟ್ರಾಕ್ಷನ್ ಇಟ್ಕೊಂಡಿದ್ದೀರಾ? ಅದು ಅದೇ ಈ ರೀತಿ ಕಾರ್ಯಕ್ರಮಗಳು ಅಷ್ಟೇ. ನಾವು ಕಮ್ಮಟ ಮಾಡಿದ್ದೀವಿ, 2 ಕಮ್ಮಟ ಆಗಿದೆ, ಜಿಲ್ಲಾ ಮಟ್ಟದಲ್ಲಿ 2 ಕಮ್ಮಟ ಮಾಡಿದ್ದೀವಿ, ವಾರ್ಷಿಕೋತ್ಸವಗಳು ಮಾಡ್ತೀವಿ. ಜೊತೆಗೆ ಅಂದ್ರೆ ವಾರ್ಷಿಕೋತ್ಸವ ಸನ್ಮಾನ ಸಮಾರಂಭ ಅಂತ ಹೇಳಿದಾಗ ಅದು ಒಂದು ಪಾಪ್ಯುಲರ್ ಲೆವೆಲ್ ಕಾರ್ಯಕ್ರಮಗಳಾಗ್ಬಿಡುತ್ತೆ. ಏನಂದ್ರೆ ಈ ತಿಂಗಳ ಕಾರ್ಯಕ್ರಮದ್ದು ಪ್ರತಿಯೊಬ್ಬರು ಮಾತನಾಡ್ತಾರೆ, ಪ್ರತಿಯೊಬ್ಬರು ಚೆನ್ನಾಗಿರ್ತದೆ, ಅದು ಲೋಕಲ್ ಟ್ಯಾಲೆಂಟ್ ಆಗುತ್ತೆ, ಅದು ಆಗುತ್ತೆ. ಈ ವಾರ್ಷಿಕೋತ್ಸವ ಅಥವಾ ಈ ಬೇರೆ ರೀತಿಯ ಕಾರ್ಯಕ್ರಮಗಳಾದ್ರೆ ಅದು ದೊಡ್ಡ ಕಾರ್ಯಕ್ರಮ, ಮತ್ತೆ ನೀವು ದುಡ್ಡು ಜಾಸ್ತಿ ಖರ್ಚು ಮಾಡ್ತೀರಾ, ಯಾಕೆಂದ್ರೆ ಲೋಕಲ್ ಪೊಲಿಟಿಷಿಯನ್ಸ್ ಅವ್ರನ್ನೆಲ್ಲ ಕರ್ಸೋದ್ರಿಂದ. ನೀವು ಅದನ್ನೇ ಮಾಡ್ತೀರಾ ಅಲ್ವಾ? ಅದನ್ನ ಬಿಟ್ಟು ಮಾಡಕ್ಕಾಗೋದಿಲ್ಲ. ಇಲ್ಲ, ನಾವು ಪೊಲಿಟಿಷಿಯನ್ ಕರೆಯೋದೇ ಇಲ್ಲ. ಕಾರ್ಯಕ್ರಮಗಳು ಮಾಡಿದ್ರೆ ನಾವು ಉದ್ಘಾಟನೆ ಅಧ್ಯಕ್ಷತೆ ಅನ್ನೋದು ವಿಶೇಷವಾಗಿ ಕೊಟ್ಟಿರ್ತೀವಿ ಮೇಡಮ್. ಈಗ ಜಿಲ್ಲಾ ಮಟ್ಟದಿಂದ ಆಗಿರ್ಬೋದು ಅಥವಾ ರಾಜ್ಯ ಮಟ್ಟದಿಂದ ಆಗಿರ್ಬೋದು ಕರ್ಸ್ಕೊಂತೀವಲ್ವಾ, ಅವರು ಆ ಒಂದು ಕಾರ್ಯಕ್ರಮದ ಬಗ್ಗೆ ಬಹಳಷ್ಟು ಸವಿವರವಾಗಿ ಮಾತನಾಡ್ತಾರೆ ಮೇಡಮ್.
ಈಗ ಹೇಳ್ಬೇಕಂದ್ರೆ ರಾಜಕೀಯ ವ್ಯಕ್ತಿಗಳು ಅಂತ ಯಾರು ಸಾಹಿತ್ಯ ಕಾರ್ಯಕ್ರಮಗಳಲ್ಲಿ ಕಡಿಮೆ ತೊಡಸ್ಕೊಳ್ಳೋದು. ಈಗ ಅಧ್ಯಕ್ಷತೆ ಸಾಹಿತ್ಯ ಮತ್ತು ಪರಿಷತ್ ವಾರ್ಷಿಕ ಸಮ್ಮೇಳನದಲ್ಲಿ ಅವರುಗಳು ಬರ್ತಾರಲ್ಲ, ಅದಕ್ಕೇನು ಹೇಳ್ತೀರಾ? ಅವ್ರು ಬಂದೇ ಬರ್ತಾರೆ ಮೇಡಮ್. ಬರಬೇಕು ಅಂತೀರಾ ಅಥವಾ ಏನಂತೀರಾ? ಅಲ್ಲ, ಆಸಕ್ತಿ ಇದ್ದು ಬಂದ್ರೆ ಅಲ್ಲ, ಒಳ್ಳೆಯದು. ಬಂದು ಕೂತ್ಕೊಳ್ಳೋದು ಬೇರೆ, ಪ್ರೇಕ್ಷಕರಾಗಿ ಸ್ಟೇಜ್ ಹತ್ತೋದು ಬೇರೆ. ಅದು ಅವರು ರಾಜ್ಯ ಮಟ್ಟದಲ್ಲಿ ಅವ್ರ ನಿರ್ಧಾರಗಳು ತಗೊಳ್ಳೋದು ಮೇಡಮ್, ಅದು ಅಲ್ವಾ. ಹ್ಮ್. ನಾವು ಸಾಹಿತ್ಯ ಪರಿಷತ್ತದ ಅಜೀವ ಸದಸ್ಯರು, ಅದು ಒಪ್ಕೊಳ್ತೀನಿ. ಬರ್ತಾರೆ, ಬರೀ ಅರ್ಧ ದಿನ ಅದೇ ವೇದಿಕೆ ಆಗೋಗುತ್ತೆ. ಬೆಳಗ್ಗೆಯಿಂದ ಒಂದು 2 ಗಂಟೆ 3 ಗಂಟೆವರೆಗೂ ಉದ್ಘಾಟನಾ ಸಮಾರಂಭನೇ ಆಗೋಗುತ್ತೆ ಸಮ್ಮೇಳನ. ಮೆರವಣಿಗೆ ಈ ಸಮ್ಮೇಳನ ಏನಂದರೆ ಈಗ ಒಂಥರ ಜಾತ್ರೆ ಥರ, ಸಾಹಿತ್ಯ ಜಾತ್ರೆ ಇದ್ದಂಗೆ. ಅದಕ್ಕೆ ಅದರಿಂದ ಟೇಕ್ ಅವೇ ಏನಿರುತ್ತೆ? ನೀವು 3 ದಿನ ನಿಮಗೆ TADA ಇರುತ್ತೆ, ಮತ್ತೆ ಟೀಚರ್ಸ್ ಜಾಸ್ತಿ ಇದ್ದೀರಾ, ಗೌರ್ಮೆಂಟ್ ಟೀಚರ್ಸ್ ಇಲ್ಲ, ನೀವು TADA ಏನು ಗೌರ್ಮೆಂಟ್ ಟೀಚರ್ಸ್, ನಿಮಗೆ ರಜಾ ಸಿಗುತ್ತೆ. ರಜೆ ಸಿಗುತ್ತೆ ಅಷ್ಟೇ. ನಾವೇ ಇದು ಪ್ರತಿನಿಧಿ ಶುಲ್ಕ ಕೊಡಬೇಕಾಗುತ್ತೆ. ಪ್ರತಿನಿಧಿ ಶುಲ್ಕ ಅಂದರೆ ಚೆನ್ನಾಗಿರ್ತದೆ ಒಂಥರ, ಅದೊಂದು ರೀತಿಯಲ್ಲಿ ವಿಶೇಷವಾದಂಥ ಅನುಭವ, ವಿಶೇಷ ಅನುಭವ. ಅಂದರೆ ಏನು ಅಂದರೆ ವಾಪಸ್ ಬಂದ್ಮೇಲೆ ವಾಪಸ್ ಬಂದಮೇಲೆ ಅದ್ರ ಬಗ್ಗೆ ಅದ್ರ ಗುಂಗು ಬೇರೆ ಇರ್ತದೆ. ಸೊ ನೀವು ನಿಮ್ಮೂರಲ್ಲಿ ಕನ್ಸ್ಟ್ರಕ್ಟಿವ್ ಆಗಿ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಏನು ಯೋಜನೆಗಳು ಹಾಕೊಂಡಿದ್ದೀರಾ, ಮತ್ತೆ ಯಾರಿಂದ ನಾವು ಸಹಾಯ ಪಡಿಬೇಕು ಅಂತ ಯೋಚನೆ ಮಾಡಿದ್ದೀರಾ? ನಾವು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಕೋಲಾರ ಜಿಲ್ಲಾ ಚಕೋರ ಜಿಲ್ಲಾ ಸಂಚಾಲಕ ನಾನು. ಕರ್ನಾಟಕ ಸಾಹಿತ್ಯ ಅಕಾಡೆಮಿದು ಪ್ರತಿ ತಿಂಗಳು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದರಿಂದ ಒಂದು ಸ್ವಲ್ಪ ಅನುದಾನವೂ ಸಿಗ್ತದೆ. ಉಪನ್ಯಾಸ ನೀಡೋರಿಗೆ ಒಂದು ಗೌರವ ಸಂಭಾವನೆ ಇರ್ತದೆ. ಆದರೆ ನಮ್ಮ ಈ ಒಂದು ಚೈತನ್ಯ ಕಲಾನಿಕೇತನ ಆಗಿರ್ಬೋದು, ಚುಟುಕು ಸಾಹಿತ್ಯ ಪರಿಷತ್ ಆಗಿರ್ಬೋದು, ಇವುಗಳಿಗೆ ಯಾವುದೇ ಅನುದಾನ ಸಿಗಲ್ಲ. ಈ ಮೊದಲು ಇತ್ತು ಏನು, ಈ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಏನೋ ಅಷ್ಟು ಸಪೋರ್ಟ್ ಸಿಗ್ತಾಯಿತ್ತು. ಒಂದು ಕಾರ್ಯಕ್ರಮಕ್ಕೆ ಇಷ್ಟಂತ ಕೊಡ್ತಾಯಿದ್ರು, ಯಾವುದೋ ವರ್ಷಕ್ಕೊಂದು ಒಂದು ಕಾರ್ಯಕ್ರಮ 2 ಕಾರ್ಯಕ್ರಮಕ್ಕೆ. ಈಗ ಹಂಗಿಲ್ಲ, ಆನ್ಲೈನಲ್ಲಿ ಸಬ್ಮಿಟ್ ಮಾಡಬೇಕು. ಅದು ತುಂಬ ರಾಜಕೀಯಗಳು ಅವೆಲ್ಲರೂ. ಅದಕ್ಕೆ ನಾವೇನು ಮಾಡಬೇಕು, ಹೋಗೋದೇ ಬಿಟ್ಬಿಟ್ಟಿದ್ದೀವಿ ಆ ಕಡೆ. ಅಥವಾ ಆನ್ಲೈನ್ ಕಷ್ಟ ಅಂತ ಬಿಟ್ಬಿಟ್ಟಿದ್ದೀರಾ? ಆನ್ಲೈನ್ ಅಂತ ಕಷ್ಟ ಅಂತಲ್ಲ, ಸುಮ್ಮನೆ ಯಾಕೆ ಬೇಡ ಅಂತೇಳ್ಬಿಟ್ಟೇ ಬಿಟ್ಟಿದ್ದೀವಿ. ಕೆಲವರೆಲ್ಲರೂ ತಗೊಳ್ತಾರೆ. ನನಗೆ ಗೊತ್ತಿದ್ದ ಮಟ್ಟಿಗೆ ಕನ್ನಡ ಸಾಹಿತ್ಯ ಪರಿಷತ್ತು ತಗೊಳ್ತಾ ಇಲ್ಲ, ಚುಟುಕು ಸಾಹಿತ್ಯ ಪರಿಷತ್ತು ತಗೊಳ್ತಾ ಇಲ್ಲ, ಚೈತನ್ಯ ಕಲಾನಿಕೇತನ ತಗೊಳ್ತಾರೆ. ಏನು ಒಂದು ಕಲಾ ತಂಡ ಕೊಡ್ಬೋದು, ಏನೋ ಒಂದು ಹಾಡುಗಾರಿಕೆಗೆ ಅಥವಾ ಒಂದು ನೃತ್ಯದ್ದು ಅಥವಾ ಮೆರವಣಿಗೆಗೆ ಒಂದು ಡೊಳ್ಳು ಕುಣಿತನೋ ಅಥವಾ ಇನ್ನೇನೋ ಒಂದು ತಂಡ ಕಳಿಸ್ಬೋದು ಅಷ್ಟೇ. ಇನ್ನೇನು ಕಾರ್ಯಕ್ರಮಕ್ಕೆ ಇಷ್ಟು ನಮ್ಮ ಕಡೆಯಿಂದ ಇದೆ ಅಂತ ಕೊಡೋದಿಲ್ಲ. ಅಂಥದ್ದೇನೂ ಇಲ್ಲ ಅಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ. ಅದು ನೀವು ಹೇಳೋ ಪ್ರಕಾರ ಗ್ರಾಮೀಣ ಮಟ್ಟದಲ್ಲಿ ಅಥವಾ ಬೆಂಗಳೂರು ಗ್ರಾಮಾಂತರ ನಿಮ್ಮ ಊರುಗಳಲ್ಲಿ ನಡೀತಾ ಇರೋದು ನಿಮ್ಮ ಒಂದು ಖುಷಿಗೆ, ಪ್ಯಾಷನ್ಗೆ, ಜನರಿಗೆ ವಿಷಯ ತಿಳಿಸ್ಬೇಕು ಸಾಹಿತ್ಯ ಅನ್ನೋದನ್ನ. ಈಗ ನಾವು 30 ವರ್ಷಗಳಿಂದ ಒಂದು ಈ ಸೇವೆ ಮಾಡ್ತಾ ಇದೀವಲ್ಲ, ಮಮ್ಮ ಅಂದ ತಗೊಂಡಿದ್ರೆ ಒಂದು 2-3 ಕಾರ್ಯಕ್ರಮಗಳು ತಗೊಂಡಿರ್ಬೋದು ಅಷ್ಟೇ ಈ 30 ವರ್ಷದಲ್ಲಿ. ಒಂದು 2-3 ಕಾರ್ಯಕ್ರಮಗಳು ಅಷ್ಟೇ ತಗೊಂಡಿರೋದು. ಮಿಕ್ಕ ಎಲ್ಲನೂ ನಮ್ಮದೇ. ಸಣ್ಣ ಕಾರ್ಯಕ್ರಮಕ್ಕಂತೂ ಯಾರನ್ನು ಕೇಳೋಕೆ ಹೋಗಲ್ಲ. ದೊಡ್ಡ ಕಾರ್ಯಕ್ರಮಕ್ಕಾದರೆ ಸ್ವಲ್ಪ ಅವರು ಇವ್ರನ್ನ ಕೇಳ್ತೇವೆ ಅಷ್ಟೇ. ಸೊ ಇನ್ನು ಕಡೆಯದಾಗಿ ನೀವು ಹೇಳಬೇಕು ಅಂದರೆ ನೀವೇನು ನಿರೀಕ್ಷೆ ಮಾಡ್ತೀರಾ? ಸರ್ಕಾರ ಅಂತ ನಾ ಹೇಳ್ತಾ ಇಲ್ಲ, ಒಟ್ಟಾರೆಯಾಗಿ ತಗೋತು ಅಂತಂದರೆ ಸಾಹಿತ್ಯನ ರೀಡಿಫೈನ್ ಮಾಡಬೇಕಾ? ಸಾಹಿತ್ಯ ಒಂದು, ಆ ಸಾಹಿತ್ಯದ ಬೆಳವಣಿಗೆಗೆ ಬೇಕಾಗಿರುವಂಥ ಪೂರಕ ಅಂಶಗಳು, ಸಂಪನ್ಮೂಲಗಳು ಏನು ಇವಾಗ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಅನುದಾನಗಳು ಅವೆಲ್ಲ ಸಿಗ್ತವೆ. ಅದೇ ರೀತಿ ಸ್ಥಳೀಯವಾಗಿ ಒಂದು ಸಂಸ್ಥೆಗಳಿರ್ತಾವಲ್ಲ, ಆ ಸಂಸ್ಥೆಗಳಿಗೂ ಆ ರೀತಿಯ ಸಹಕಾರ ಸಿಗಬೇಕಾಗುತ್ತೆ. ಸಹಕಾರ ಸಿಕ್ಕಿದಾಗ, ಯಾಕಂದರೆ ಅವು ಮಾಡ್ತಾ ಇರೋದು ಕನ್ನಡದ ಕೆಲಸನೇ, ಕನ್ನಡ ಸಾಹಿತ್ಯದ ಕೆಲಸನೇ ಅಥವಾ ಕನ್ನಡ ಸಂಸ್ಕೃತಿಯ ಕೆಲಸನೇ. ಈಗ 30 ವರ್ಷಗಳಿಂದ ನಾವು ಕಾರ್ಗಿಲ್ ಜಾಥಾ ಮಾಡಿದ್ದೀವಿ, ಸುನಾಮಿ ಜಾಥಾ ಮಾಡಿದ್ದೀವಿ, 8 ದಿನ 10 ದಿನ ಅವೇರ್ನೆಸ್ ಮೂಡಿಸಿದ್ದೀವಿ. ಪ್ರತಿ ಹಳ್ಳಿಗೂ ಹೋಗಿ ಅವೇರ್ನೆಸ್ ಮೂಡಿಸಿದ್ದೀವಿ.
ಸಾಕ್ಷರತಾ ಜಾತ್ರೆಗಳು ಮಾಡಿದ್ದೀವಿ, ಹೌದು, ನಾನು ನೋಡಿದ್ದೇನೆ. ಇಷ್ಟೆಲ್ಲ ಮಾಡಿದ್ದೀವಿ. ಆದರೆ ಯಾವುದಕ್ಕೆ ಆಗಲಿ ನಾವು ಸರ್ಕಾರದಿಂದ ಯಾವುದೇ ರೀತಿ ಸಂಭಾವನೆ ತಗೊಂಡಿಲ್ಲ. ಶ್ರೀನಿವಾಸ್, ನೀವೇನು ಹೇಳ್ತೀರಾ? ಈಗ ನಮ್ಮ ತಾಲೂಕಲ್ಲೂ ನಮ್ಮ ಶಾಸಕರು ನಂಜೇಗೌಡ ಸರ್ ಅವರು ಬರ್ತಾರೆ, ಆದರೂ ಕೂಡ ಅವ್ರು ಬೇರೆ ಇದು ಮಾತಾಡೋದಿಲ್ಲ. ಸಾಹಿತ್ಯ ಏನಿದೆಯೋ ಅಷ್ಟಕ್ಕೆ ಸೀಮಿತವಾಗಿ ಮಾತಾಡಿಕೊಂಡು ಕಾರ್ಯಕ್ರಮವನ್ನು ಮುಂದುವರಿಸ್ತಾರೆ. ಆವಾಗ ಸಮಯ ಏನು ವೇಸ್ಟ್ ಆಗಲ್ಲ ಅಂತ ನನ್ನ. ಆಮೇಲೆ ಇನ್ನೂ ಒಬ್ಬರಿದ್ದಾರೆ ಅಲ್ಲಿ, ಸಿ ಲಕ್ಷ್ಮೀನಾರಾಯಣ ಲಕ್ಷ್ಮಿ ಅಂತ, ಅವರೆಲ್ಲ ಸಾಹಿತ್ಯ ಸಾಹಿತ್ಯ ಕವಿನೇ ಅವರು. ತುಂಬ ಆಸಕ್ತಿ ಇದೆ ಅವರಿಗೆ. ಬಹಳಷ್ಟು ಅವ್ರು ಬಂದಾಗ ಸಾಹಿತ್ಯ ಬಿಟ್ಟು ಬೇರೆ ಮಾತನಾಡಲ್ಲ ಅವರೆಲ್ಲ. ಅವರು ಆ್ಯಕ್ಚುಲಿ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಅವರು. ಎಲ್ ಬಸವರಾಜ್ ಟ್ರಸ್ಟ್ಗೂ ಅಧ್ಯಕ್ಷರಾಗಿದ್ದವರು. ಅಂಥವರೆಲ್ಲ ಒಳ್ಳೆಯವರಿದ್ದಾರೆ, ಒಳ್ಳೆ ಸಹಕಾರ ಕೊಡುವಂಥವರು ಇದ್ದಾರೆ. ಓಕೆ, ಸೊ ನೀವು ಇಬ್ಬರು ಟೀಚರ್ಸ್ ಆಗಿದ್ದೀರಾ. ನಿಮ್ಮದೇ ರೀತಿಯಲ್ಲಿ ಸಾಹಿತ್ಯ ಮತ್ತು ವ್ಯಕ್ತಿತ್ವ ರೂಪಣೆ ಎರಡು ಕೂಡ ಸಾಧ್ಯ ಆಗುತ್ತೆ ಅನ್ನೋದು ನಿಮ್ಮ ಒಂದು ಸಾಹಿತ್ಯ ಚಟುವಟಿಕೆಗಳ ಮೂಲಕ ನೀವು ತಿಳಿಸ್ಕೊಡ್ತಾ ಇದ್ದೀರಾ ಮಕ್ಕಳಿಗೆ. ಆ್ಯಂಡ್ ನಿಮ್ಮ ಮಕ್ಕಳು ಕೂಡ, ಸ್ಟೂಡೆಂಟ್ಸು ಕೂಡ ಅದೇ ರೀತಿ ಅವರಲ್ಲಿ ಕೂಡ ಈ ಒಂದು ಸಾಹಿತ್ಯ ಪ್ರೀತಿ ಹುಟ್ಟಿದೆ ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಬಿಕಾಸ್ ಹತ್ತದಿಂದ ನಿಮ್ಗಳನ್ನು ಕಂಡಿರೋದು ಅಂತ. ಆ್ಯಂಡ್ ಗ್ರಾಮೀಣ ಪ್ರದೇಶದಲ್ಲಿ ನಿಜವಾಗ್ಲೂ ಕೂಡ 1-to-1 ಇದೆ, ಮತ್ತು ಕನ್ನಡ ನಮ್ಮದು ಭಾಷಾ ಸಾಹಿತ್ಯದ ಪ್ರೀತಿ ಕೂಡ ಹೆಚ್ಚಿದೆ ಅಂತ ಹೇಳ್ಬೋದು. ಆಲ್ ದ ವೆರಿ ಬೆಸ್ಟ್, ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು. ಧನ್ಯವಾದಗಳು.